ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಇವತ್ತಿನ ಕೃಷ್ಣಾಷ್ಟಮಿಯ ಶುಭ ದಿನದಂದು ನಾವೆಲ್ಲರ ವೀಕ್ಷಕರಿಗೆ ಕೃಷ್ಣಾಷ್ಟಮಿಯ ಶುಭಾಶಯವನ್ನು ಕೋರ್ತಾ परं तत्त्वं मत्वा गोपालनर्दनम् परस्परं जगोर्भक्त्या गोवत्स अनुचरं गोवत्स अनुचरं हरिं आलोकये श्री बालकृष्णं सखियालोकये श्री बालकृष्णं सखियानन्द सुन्दर ताण्डव कृष्णं 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 सखियालोकये श्री बालकृष्णं सखियानन्द सुन्दर. ಕಲಾರಾಧನೆಯಲ್ಲಿ ಭರತಮುನಿಗಳಿಂದ ಆರಂಭವಾದ ಭರತನಾಟ್ಯ ವಿಭಾಗದಲ್ಲಿ ವಿದ್ವತ್ ಪರೀಕ್ಷೆಯನ್ನು ತೇರ್ಗಡೆ ಹೊಂದಿ ನಾಟ್ಯ ವಿದುಷಿ ಎಂಬುದಾಗಿ ಬಿರುದಾಂಕಿತೆಯಾಗಿರ್ತಕ್ಕಂಥ ನಮ್ಮ ವಸಂತ್ ಕುಮಾರ್ ಪೆರ್ಲಾ, ಆಕಾಶವಾಣಿ ಮಂಗಳೂರಿನ ಮಾಜಿ ಡೈರೆಕ್ಟರ್ ಹಾಗೂ ಶೈಲಾ ಮೇಡಮ್ ಅವರ ಸುಪುತ್ರಿ ದ್ವಿತೀಯ ಪುತ್ರಿ ಅಯನಾ ಪೆರ್ಲಾ ಅವರನ್ನು ವಿಶೇಷವಾಗಿ ಇವತ್ತು ನಮ್ಮ ವಾಹಿನಿಯ ಪರವಾಗಿ ಸ್ವಾಗತಿಸ್ತಾ ಅವರ ಪರಿಚಯದ ವೀಕ್ಷಕರಿಗೆ ಮಾಡಬೇಕು ಅಂತಿದ್ದೇವೆ. ಅವರನ್ನು ವಿಶೇಷವಾಗಿ ಈ ವಾಹಿನಿಗೆ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ತೆ, ತುಂಬ ಧನ್ಯವಾದ ಹಾಗೂ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ತಕನಕ
ತತನ ಜಂ ತದಿ ಕಿಟ ತಕ ತಜುನು ತದಿಮಿ ತದ್ದಿ ತದಿ ತಕನಕ ತತನ ಜಂ ತದಿ ತಜುನು ಕಿಟ ತಕ ತದಿಮಿ ತಕನಕ ತಾಂಗು ದಿ ತಕನಕ ತಾಂಗು ತದ್ದಿ ತಕನಕ ತಾಂಗು ತದ್ದಿಂಗ್ ದಿಂಗ್ ನತ್ತುಂ ತದ್ದಿಂಗ್ ದಿಂಗ್ ನತ್ತುಂ ತದ್ದಿಂಗ್ ದಿಂಗ್ ನತ್ತುಂ ಗೋಚಬೃಂದ ಪಾಲನ ಕೃಷ್ಣ ಗೋಪಿಕಾ ಪಾಲನ ಕೇರಳ ಕೃಷ್ಣಂ ಗೋಚಬೃಂದ ಪಾಲನ ಕೃಷ್ಣಂ ಗೋಪಿಕಾ ಪಾಲನ ಕೇರಳ ಕೃಷ್ಣಂ ಗೋಚಬೃಂದ ಪಾಲನ ಕೃಷ್ಣಂ ಗೋಪಿಕಾ ಪಾಲನ ಕೇರಳ ಕೃಷ್ಣಂ ಗೋಪಿಕಾ ಪಾಲನ ಕೇರಳ ಕೃಷ್ಣಂ ಗೋಚಬೃಂದ ಪಾಲನ ಕೃಷ್ಣಂ ಗೋಪಿಕಾ ಪಾಲನ ಕೇರಳ ಕೃಷ್ಣಂ ಗೋಚಬೃಂದ ಪಾಲನ ಕೃಷ್ಣಂ ಗೋಪಿಕಾ ಪಾಲನ ಕೇರಳ ಕೃಷ್ಣಂ ಗೋಚಬೃಂದ ಪಾಲನ ಕೃಷ್ಣಂ ಗೋಪಿಕಾ Dunu taka tajam, dunu taka tanam, dunu taka tarum, dunu taka jadi tajam, tanam, tarum, jadi dunu taka tajam, dunu taka tanam, dunu taka tarum, dunu taka jadi tajam, tanam, tarum, jadi dunu taka tajam, dunu taka tanam, tajam, tanam, dunu taka tarum, dunu taka jadi tarum, jadi dunu taka tajam, tajam, dunu taka tanam, tanam, dunu taka tarum, tarum, dunu taka jadi dunu taka tajam, tak, tajunu taka tajam, tak. Taka junu taka tajam tak junu taka tajam tak ding dina tum junu taka tajam tak ding dina tum junu taka tajam tak ding dina tum ವಂಶೀನಾದ ವಿನೋದ ಸುಂದರ ಕೃಷ್ಣ ಪರಮಹಂಸ ಪೂರ್ಣ ಚಂಸೀತ ಹರಿತ ಕೃಷ್ಣ ಕೃಷ್ಣ ವಂಶೀನಾದ ವಿನೋದ ಸುಂದರ ಕೃಷ್ಣ ಪರಮಹಂಸ ಪೂರ್ಣ ಚಂಸೀತ ಹರಿತ ಕೃಷ್ಣ ಕೃಷ್ಣ ವಂಶೀನಾದ ವಿನೋದ ಸುಂದರ ಕೃಷ್ಣ ಪರಮಹಂಸ ಪೂರ್ಣ ಚಂಸೀತ ಚರಿತ ಕೃಷ್ಣ ಕೃಷ್ಣ ವಂಶೀನಾದ ವಿನೋದ ಸುಂದರ ಕೃಷ್ಣ ಪರಮಹಂಸ ಪೂರ್ಣ ಶೋಷಿತ ಚರಿತ ಕೃಷ್ಣ ಕೃಷ್ಣ ವಂಶೀನಾದ ವಿನೋದ ಸುಂದರ ಕೃಷ್ಣ ಪರಮ ಹಂಸ ಪೂರ್ಣ ಶಂಸೀತ ಚರಿತ ಕೃಷ್ಣ ಕೃಷ್ಣ ವಂಶೀನಾದ ವಿನೋದ ಸುಂದರ ಕೃಷ್ಣ ಪರಮ ಹಂಸ ಪೂರ್ಣ ಶಂಸೀತ ಚರಿತ ಕೃಷ್ಣ ಕೃಷ್ಣ ವಂಶೀನಾದ ವಿನೋದ ಸುಂದರ ಕೃಷ್ಣ ಪರಮ ಹಂಸ ಪೂರ್ಣ ಶಂಸೀತ. ನೋಡಿ ಅಯನ ಪೆರ್ಲರವರೇ, ಭರತನಾಟ್ಯದಲ್ಲಿ ವಿದುಷಿಯಾಗಿದ್ದೀರಾ. ಈಗ ನಿಮ್ಮ ಪರಿಚಯವನ್ನು ನಾವು ವೀಕ್ಷಕರಿಗೆ ಮಾಡಬೇಕು ಅಂತ ತಮ್ಮನ್ನು ಇವತ್ತು ಆಹ್ವಾನಿಸಿದ್ದೇವೆ. ಈ ಹಿನ್ನೆಲೆಯಲ್ಲಿ ಪ್ರಾರಂಭದಲ್ಲಿ ನಿಮ್ಮ ಬಾಲ್ಯ, ಆಮೇಲೆ ನಿಮ್ಮ ಮಾತಾಪಿತರು, ನಿಮ್ಮ ಮನೆ ಪರಿಸರ ಹಾಗೂ ಆ ಎಲ್ಲ ವಿಚಾರಗಳನ್ನು ಶಿಕ್ಷಣ ವೀಕ್ಷಕರಾಗಿ ಹೇಳ್ತೀರಾ? ಖಂಡಿತ. ನಾನು ಚಿಕ್ಕವಳಿದ್ದಾಗ, ನನ್ನ ಹುಟ್ಟು ಆಗಿದ್ದು ಮಂಗಳೂರಲ್ಲಿ, ನನಗೆ ಸಾಧಾರಣ 11 ತಿಂಗಳಾಗಿರುವಾಗ
ನನ್ನ ತಂದೆ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಅವರಿಗೆ ಹಾಸನಕ್ಕೆ ಟ್ರಾನ್ಸ್ಫರ್ ಆಯಿತು. ಅವರು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ. ಹಾಗೆ ಅಲ್ಲಿಗೆ ಹೋದ ನಂತರ ನನ್ನ ಅಕ್ಕ ಅರ್ಥ ಪೆರ್ಲಾ ಅವಳನ್ನು ನನ್ನ ತಂದೆ ತಾಯಿಯವರು ಅಂಬಳಿ ರಾಜೇಶ್ವರಿ ಹಾಸನದಲ್ಲಿ ಭರತನಾಟ್ಯ ಶಿಕ್ಷಣಕ್ಕೆ ಸೇರಿಸಿದ್ರು. ನನಗೆ ಸಾಧಾರಣ 3-3.5 ವರ್ಷ ಇದ್ದಿರಬಹುದು. ಅಕ್ಕನನ್ನು ಅಮ್ಮ ಡಾನ್ಸ್ ಕ್ಲಾಸ್ಗೆ ಕರ್ಕೊಂಡು ಹೋಗುವಾಗ ನನ್ನನ್ನು ಸಹ ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಹಾಗೆ ನನ್ನ ಅಕ್ಕ ಡಾನ್ಸ್ ಮಾಡೋದನ್ನು ನೋಡಿ ನನಗೆ ಅದರಲ್ಲಿ ಆಸಕ್ತಿ ಹುಟ್ಟಿತು. ಇಂಥದ್ದೊಂದು ಹೊಸ ವಿಷಯ ಆಗಿತ್ತು ನನಗೆ ಚಿಕ್ಕವಳಿದ್ದಾಗ. ಅದೊಂದು ಅಟ್ರಾಕ್ಷನ್ ಅಂತ ಹೇಳ್ಬೋದು. ಆ ಒಂದು ಅಟ್ರಾಕ್ಷನ್ ನನಗೆ ಅದರಲ್ಲಿ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಸ್ಫೂರ್ತಿ ಹುಟ್ಟಿಸ್ತು. ಅದಕ್ಕೆ ಸರಿಯಾಗಿ ನನ್ನ ಅಮ್ಮನ ಹಠ, ಕ್ಲಾಸ್ ಮಿಸ್ ಮಾಡದೆ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಅನ್ನುವ ಒಂದು ಹಠ, ಮತ್ತು ನನ್ನ ತಂದೆಯ ಒಂದು ಸಂಪೂರ್ಣ ಪ್ರೋತ್ಸಾಹ, ಮತ್ತು ನನ್ನ ಹಠ, ನನ್ನ ಅಕ್ಕನ ಪ್ರೇರಣೆ, ಇದೆಲ್ಲ ಸೇರಿ ನನ್ನನ್ನು ಇವತ್ತು ಇಲ್ಲಿ ತನಕ ಕರ್ಕೊಂಡು ಬಂದಿದೆ. ಹಾಗೆ ಇದರ ಒಂದು ಸಂಪೂರ್ಣ ಒಂದು ಕೀರ್ತಿ ನನ್ನ ತಂದೆ ತಾಯಿ ಹಾಗೂ ನನ್ನ ಅಕ್ಕನಿಗೆ ಹೋಗುತ್ತೆ. ಬಹಳ ಒಳ್ಳೆಯ ಮಾತನ್ನು ಹೇಳಿದಿರಿ. ಅಂದರೆ ನನಗೆ ಅನ್ನಿಸ್ತಾ ಇದೆ ನೀವು ಹೇಳುವಾಗ, ಅಷ್ಟು ಬಾಲ್ಯದಲ್ಲಿ ಆದಂಥ ಘಟನೆ ನೆನಪಿದೆಯಾ? ಖಂಡಿತವಾಗ್ಲೂ ನೆನಪಿದೆ. ಅಂದರೆ ಕೆಲವೊಂದು ಮರೆಯುವಂತಹ ವಿಷಯವೇ ಆಗಿರುವುದಿಲ್ಲ. ಅದರಲ್ಲಿ ನನ್ನ ಅಕ್ಕನ ಡಾನ್ಸ್ ಕ್ಲಾಸಿಗೆ ಹೋಗುವಂಥದ್ದೊಂದು. ನಾನಲ್ಲಿ ಓಡಾಡ್ತಾ ಇರುವಾಗ ಅಂಬಳಿ ರಾಜೇಶ್ವರಿ ಮಿಸ್ ಅವರು ನನ್ನನ್ನು ಕರೆದು, ನೀನು ತುಂಬ ಚೂಟಿಯಾಗಿದ್ದಿ, ನಿನ್ನ ಮೂಗನ್ನು ನಾನು ಕತ್ತರಿಸ್ತೀನಿ ಅಂತ ಒಂದು ಹೇಳಿದ ಒಂದು ಇನ್ಸಿಡೆಂಟ್ ನನಗೆ ನೆನಪಾಗತ್ತೆ. ಅದಕ್ಕೆ ಸರಿಯಾಗಿ ಹಾಸನದಿಂದ ನನ್ನ ತಂದೆಗೆ ಪುನಃ ಟ್ರಾನ್ಸ್ಫರ್ ಆಯಿತು ಮೈಸೂರಿಗೆ. ಮೈಸೂರಲ್ಲಿ ನನಗೆ ಡಾನ್ಸ್ ಕಲಿಬೇಕು ಅನ್ನೋ ಒಂದು ಹಠ ಹುಟ್ಟಿತು ನನಗೆ. ಹಾಗೆ ನಾನಿನ್ನೂ LKG ಇದ್ದೆ ಅಷ್ಟೇ. ನನ್ನ ಒಂದು ಫಾರ್ಮಲ್ ಎಜುಕೇಷನ್ ಸ್ಟಾರ್ಟ್ ಆಗಬೇಕಿತ್ತಷ್ಟೇ. ಅಂತಹ ಒಂದು ಸಂದರ್ಭದಲ್ಲಿ ನನಗೆ ಬಹುಶಃ 4.5 ವರ್ಷ ಇದ್ದಿರಬಹುದು. ನಾನೊಂದು ದಿನ ಅಕ್ಕನನ್ನು ಮೈಸೂರಿನಲ್ಲಿ ಉಮಾಮಹೇಶ್ವರ ನೃತ್ಯಾಲಯದ ಡಾನ್ಸ್ ಗುರುಗಳಾದ ವಿದುಷಿ ಶ್ರೀಮತಿ ಶ್ರೀಲಕ್ಷ್ಮಿ ಇವರಲ್ಲಿ ಅಕ್ಕನನ್ನು ಸೇರಿಸಿದ್ರು ಮೈಸೂರಲ್ಲಿ. ಹಾಗೆ ಒಂದು ದಿನ ನಾನು ಡೈರೆಕ್ಟಾಗಿ ನನ್ನ ಅಕ್ಕನ ಡಾನ್ಸ್ ಗುರುಗಳ ಹತ್ರ ಹೋಗಿ ಹೇಳಿದೆ, ಮಿಸ್, ನನಗೆ ಸಹ ನಿಮ್ಮ ಹತ್ತಿರದಿಂದ ನೃತ್ಯ ಕಲಿಬೇಕನ್ನುವ ಆಸಕ್ತಿ ಇದೆ ಅಂತ. ನನ್ನ ತಾಯಿಗೆ ಬಹುಶಃ ಅವತ್ತು ಒಂದು ಶಾಕ್ ಆಗಿರ್ಬೋದು, ಒಂದು ಪ್ಲೆಸೆಂಟ್ ಶಾಕ್ ಅಂತ ಹೇಳ್ತಾರೆ. ಹೀಗೂ ಇಷ್ಟು ಸಣ್ಣ ಮಗಳು ಈಗಲೇ ಹೋಗಿದ್ದನ್ನು ಕೇಳ್ತಾಳಲ್ವಾ? ಹಠ ಮಾಡಿದ್ದೆ ನಾನು. ಗುರುಗಳು ಹೇಳಿದ್ರು, ನೀನು ಇನ್ನೂ ತುಂಬ ಚಿಕ್ಕವಳಿದ್ದಿ, ಇನ್ನೊಂದು ವರ್ಷ ಕಳೀಲಿ ಅಂತ. ನನ್ನ ಡಾನ್ಸ್ ಟೀಚರ್, ಅಂದರೆ ಆವಾಗ ನನ್ನ ಡಾನ್ಸ್ ಟೀಚರ್ ಅಲ್ಲ, ನನ್ನ ಅಕ್ಕನ ಡಾನ್ಸ್ ಟೀಚರ್, ಅವರಿಗೆ ನಾನು ಹೇಳಿದೆ, ಇಲ್ಲ ನೋಡಿ, ನೀವು ಹೇಳಿಕೊಡುವಂತಹ ಅಡವು ನನಗೆ ಬರ್ತಾ ಇದೆ ಅಂತ ನಾನು ಮಾಡಿ ತೋರಿಸಿದೆ. ಅವರಿಗೆ ಇಲ್ಲ ಹೇಳಲಿಕ್ಕಾಗಲಿಲ್ಲ. ಹಾಗೆ 15 ದಿನ ಟೈಮ್ ಕೊಡು, ನನ್ನದೊಂದು ಕೇರಳ ಪ್ರೋಗ್ರಾಮ್ ಮುಗಿಸಿ ಅದಾದಮೇಲೆ ನಿನ್ನನ್ನು ಸೇರಿಸ್ಕೊಳ್ತೇನೆ ಅಂತ ಹೇಳಿದರು. ಬಹುಶಃ ಚಿಕ್ಕ ಹುಡುಗಿ ಮರ್ತೋಗ್ಬೋದು, ಈಗ ಹಠ ಮಾಡ್ತಿದ್ದಾಳೆ, ಆಮೇಲೆ ಮರ್ತೋಗ್ಬೋದು ಅಂತ ಅಂದ್ಕೊಂಡಿದ್ರೇನೋ. 15 ದಿನ ಆಗಿ ಪುನಃ ಡಾನ್ಸ್ ಕ್ಲಾಸಿಗೆ ಹೋಗುವಾಗ ನನ್ನ ಯೂನಿಫಾರ್ಮ್ ಎಲ್ಲ ರೆಡಿ ಆಗಿತ್ತು. ನಾನು ಯೂನಿಫಾರ್ಮ್ ಹಾಕ್ಕೊಂಡೆ ಹಣ್ಣು ಹಂಪಲೆಲ್ಲ ತೆಕ್ಕೊಂಡು ಹೋಗಿ ಅವತ್ತು ನನ್ನ ಫಾರ್ಮಲ್ ಡಾನ್ಸ್ ಎಜುಕೇಷನ್ ಸ್ಟಾರ್ಟ್ ಆಯಿತು. ನೃತ್ಯದ ಮೂಲಭೂತ ಶಿಕ್ಷಣದ ಅಡಿಪಾಯ ಅವತ್ತು ಆರಂಭ ಆಯಿತು. ಖಂಡಿತ. ಹಾಗೆ ನನ್ನ ತಂದೆ ತಾಯಿ ಕೂಡ ಏನೂ ಹೇಳಲಿಲ್ಲ. ನನಗೆ ಆಸಕ್ತಿ ಇದ್ದದ್ರಲ್ಲಿ ನನಗೆ ಮುಂದೆ ಹೋಗ್ಲಿಕ್ಕೆ ಅವರು ಸಂಪೂರ್ಣ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನನ್ನ ಆ ಗುರುಗಳು ಹಾಗೂ ನನ್ನ ತಂದೆ ತಾಯಿಯರು ನನಗೆ ಮುಂದೆ ಹೋಗಲಿಕ್ಕೆ ಪ್ರೋತ್ಸಾಹ ಕೊಟ್ಟು ನನ್ನ ಒಂದು ದಿನ ಅಂದರೆ ಸೃಷ್ಟಿಗೆ ಮುಂದಿನ ಭವಿಷ್ಯವನ್ನು ಭದ್ರ ಬುನಾದಿ ಹಾಕಿಕೊಟ್ಟು ನೀವೊಬ್ಬರು ವಿದುಷಿ ಆಗಲಿಕ್ಕೆ ಅವರು ಪ್ರೇರಣೆ, ಅವರೇ ಕಾರಣರು ಅಂತಕ್ಕಂಥದ್ದು. ಖಂಡಿತ. ಹಾಗೆ ಮೈಸೂರಿನಲ್ಲಿ ನನ್ನ ಈ ಭರತನಾಟ್ಯದ ಪ್ರಾರಂಭ ಮಾತ್ರ ಅಲ್ಲದೆ ಈ ರಂಗಪ್ರವೇಶವು ಅಲ್ಲೇ ಆಯಿತು ಅಂತ ಹೇಳ್ತೀರಾ? ಇಲ್ಲ, ನನ್ನ ರಂಗಪ್ರವೇಶ ಮತ್ತೆ ಆಗಿದ್ದು. ನನ್ನ ತಂದೆ ತಾಯಿಯ ಒಂದು ಅಭಿಪ್ರಾಯ ಏನು ಅಂತಂದರೆ, ಚಿಕ್ಕದಿರುವಾಗ ಅರಂಗೇಟ್ರ ಮಾಡಿ ರಂಗಪ್ರವೇಶ ಮಾಡಿ ಅದನ್ನು ಮತ್ತೆ ಮುಂದೆ ತಗೊಂಡು ಹೋಗದೇ ಇದ್ದರೆ ಅದೊಂದು
ಅವಮರ್ಯಾದೆ. ನಾವು ಆ ಕಲೆಗೆ ಅಡೆತಡೆ ಮಾಡುವ ಆಗ್ತದೆ. ಶಿಕ್ಷಣಕ್ಕೆ ಹೋದ ಅಡೆತಡೆ ಮುಂದುವರಿಯುವುದಿಲ್ಲ. ಖಂಡಿತ. ಖಂಡಿತ. ಅದಕ್ಕೆ ನನ್ನ ತಂದೆ ತಾಯಿ ಕಲಿಬೇಕು. ಹೌದು, ಖಂಡಿತ. ಹಾಗೆ ನನ್ನ ತಂದೆ ತಾಯಿ ರಂಗಪ್ರವೇಶದ ಬಗ್ಗೆ ನನ್ನ ತಲೆಗೆ ಏನು ಹಾಕಲಿಲ್ಲ. ನಾನು ಕೂಡ ಅದರ ಬಗ್ಗೆ ಹಠ ಮಾಡ್ಲಿಕ್ಕೆ ಹೋಗಲಿಲ್ಲ. ನನಗೆ ಕಲಿಬೇಕಿತ್ತು, ಅದಕ್ಕೆ ಅವಕಾಶ ಮಾಡಿಕೊಟ್ರು, ನಂಗೆ ಅಷ್ಟು ಸಾಕಿತ್ತು. ಹಾಗೆ ಮೈಸೂರಲ್ಲಿರುವಾಗ ಸುಮಾರು ಭರತನಾಟ್ಯ ಕಾರ್ಯಕ್ರಮಗಳನ್ನೆಲ್ಲ ನನ್ನ ಡಾನ್ಸ್ ಟೀಚರ್ನವರ ಗ್ರೂಪ್ ಸಹಿತ ಕೊಟ್ಟು ಮತ್ತೆ ಪುನಃ ನನ್ನ ತಂದೆಯವರಿಗೆ ಮಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು. ಅಂಥ ಸಂದರ್ಭದಲ್ಲಿ ಅಲ್ಲಿಯ ಗುರುಗಳು ವಿದುಷಿ ಶ್ರೀಮತಿ ಶ್ರೀಲಕ್ಷ್ಮಿ ಅವರ ಹತ್ರವೇ ನನ್ನ ತಂದೆ ತಾಯಿ ಕೇಳಿದ್ರು, ಮಂಗಳೂರಲ್ಲಿ ನಿಮ್ಮ ಪ್ರಕಾರ ನಮ್ಮ ಮಕ್ಕಳಿಗೆ ಆಗುವಂತಹ ಗುರುಗಳು ಯಾರು ಅಂತ. ಹಾಗೆ ಅವರು ಹೇಳಿ ನಾವು ಇಲ್ಲಿ ಮಂಗಳೂರಿನಲ್ಲಿ ಸನಾತನ ನಾಟ್ಯಾಲಯದ ಶ್ರೀಮತಿ ವಿದುಷಿ ಶ್ರೀಮತಿ ಶಾರದಾಮಣಿ ಶೇಖರ್ ಹಾಗೂ ವಿದುಷಿ ಶ್ರೀಮತಿ ಶ್ರೀಲತಾ ನಾಗರಾಜ್ ಇವರ ಬಳಿಯಲ್ಲಿ ನನ್ನ ತಂದೆ ತಾಯಿ ನನ್ನನ್ನು ಹಾಗೂ ನನ್ನ ಅಕ್ಕನನ್ನು ಸೇರಿಸಿದ್ರು. ಇಲ್ಲಿ ಆಗತ್ತೆ ನನ್ನ ಜೂನಿಯರ್, ಸೀನಿಯರ್ ಹಾಗೂ ವಿದ್ವತ್ ಪರೀಕ್ಷೆಗಳನ್ನು ನಾನು ಸನಾತನ ನಾಟ್ಯಾಲಯದ ಹೆಸರನ್ನ ಅಡಿಯಲ್ಲಿ ನಾನು ನನ್ನ ಪರೀಕ್ಷೆಗಳನ್ನು ಕೊಟ್ಟಿದ್ದು. ಪೂರ್ಣಗೊಳಿಸಿದ್ರಿ, ಅದನ್ನು ಸಾಧನೆ ಮಾಡಿದ್ರಿ. ಖಂಡಿತ. ತುಂಬ ಸಂತೋಷ. ಮನೆಯ ಮೊದಲ ಪಾಠಶಾಲೆ, ಅಮ್ಮನೇ ಮೊದಲ ಗುರು ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಅಮ್ಮನೇ ಮೊದಲ ಗುರುವಾಗಿಯೂ ಅಪ್ಪನೂ ಅದನ್ನು ನೀರೆರೆದು ಪೋಷಿಸುವಂಥ ಕೆಲಸ ಮಾಡಿದ ಕಾರಣ ಇವತ್ತು ನೀವು ವಿದುಷಿಯಾಗಿ ಏನೋ ಸಾಧನೆ ಮಾಡಿದರೆ ನಿಮ್ಮ ಹಠ ನಿಮ್ಮಲ್ಲೂ ಇತ್ತು. ಬೇಕು, ಹಠ ಇಲ್ಲದೆ ಯಾವುದು ಸಾಧನೆ ಮಾಡಲಿಕ್ಕಾಗಲ್ಲ. ನಿಮ್ಮಲ್ಲೂ ಹಠ ಇತ್ತು, ಛಲ ಇತ್ತು ನಿಮ್ಮಲ್ಲಿ. ಅಮ್ಮನಲ್ಲೂ ನನ್ನ ಮಗಳನ್ನು ಏನಾದ್ರು ಮಾಡಿಸ್ಬೇಕು ಅಂತಕ್ಕಂಥ ಸಾಮಾನ್ಯವಾಗಿ ಅಮ್ಮಂದರೆ ಹೆಚ್ಚು ತಲೆಗೆಡಿಸೋದು. ಅಪ್ಪಂದರು ಏನೇನೋ ತಲೆಗೆಡಿಸ್ತಾ ಇರ್ತಾರೆ, ಹೆಚ್ಚು ತಲೆಗೆಡಿಸಲ್ಲ ಮಕ್ಕಳ ಬಗ್ಗೆ, ಏನೋ ಮಾಡ್ತಾರೆ ಅವರು. ಅರೆ ಅಮ್ಮಂದ್ರೆ ಒತ್ತಾಸೆ ಆದಾಗ ಅಪ್ಪಂದ್ರಿಗೆ ಏನು ಮಾಡಲಿಕ್ಕಾಗಲ್ಲ. ಖಂಡಿತ. ನನ್ನ ತಾಯಿಗೆ ನಾನು ಮತ್ತೆ ನನ್ನ ಅಕ್ಕ ನಾವಿಬ್ರು ಉತ್ತಮ ಗಾಯಕಿಯರಾಗಬೇಕಂತಹ ಒಂದು ಆಸೆ ಇತ್ತು. ಸಂಗೀತ ಕ್ಷೇತ್ರಕ್ಕೆ ಹೋಗಬೇಕು. ಖಂಡಿತ. ಆದರೆ ಸಾಧನೆ ಇನ್ನೂ ಕೂಡ ಮುಂದುವರಿತಾ ಇದೆ. ಸಂಗೀತ ಕ್ಷೇತ್ರದಲ್ಲಿ ಅಲ್ಲದೆ ನೃತ್ಯ ಕ್ಷೇತ್ರದಲ್ಲಿ ನನ್ನ ಸಾಧನೆ ನಡೆಸ್ತಾ ಇದ್ದೇನೆ. ನಾನು ಪ್ರಶ್ನೆಗಳಿದ್ದೇನೆ. ಅಮ್ಮ ಸಂಗೀತ ಕ್ಷೇತ್ರದಲ್ಲಿ ಏನೋ ಅಮ್ಮನಿಗೆ ಹಾಡೋ ಅಭ್ಯಾಸ ಉಂಟು? ಅಮ್ಮನಿಗೆ ಖಂಡಿತ ಹಾಡೋ ಅಭ್ಯಾಸ ಉಂಟು. ಅಮ್ಮ ನಾನು ಮತ್ತೆ ನನ್ನ ಅಕ್ಕ ಚಿಕ್ಕವರಿರುವಾಗ ನಮ್ಮನ್ನ ಕರ್ಕೊಂಡು ಅವರು ಸಂಗೀತ ಕಲೀಲಿಕ್ಕೆ ಅವಾಗ ಸ್ಟಾರ್ಟ್ ಮಾಡಿದ್ರು. ಅಮ್ಮನಿಗೆ ತುಂಬ ಚಿಕ್ಕದಿರುವಾಗಲಿಂದಲೇ ಇಂಟ್ರೆಸ್ಟ್ ಇತ್ತು. ಅದನ್ನು ಅವರು ದೊಡ್ಡವರಾದ್ಮೇಲೆ ಅದನ್ನು ಅವರೇ ಒಂದು ಒಳ್ಳೆ ಸಂಗೀತ ಕಲ್ತಿದ್ದಾರಲ್ಲ, ಎಷ್ಟು ಬೇಕೋ ತಕ್ಕ ಮಟ್ಟಿಗೆ? ಇಲ್ಲ, ಅವರಿಗೆ ನನ್ನ ತಾಯಿಗೆ ಸಂಗೀತದಲ್ಲಿ ಜೂನಿಯರ್ ಪರೀಕ್ಷೆ ಆಗಿದೆ. ಅವರ ನನ್ನ ಪ್ರಕಾರ ನನ್ನ ತಾಯಿ ನಿಜವಾಗಿ ಸಾಧನೆ ಮಾಡಿದ್ದಾರೆ. 2 ಮಕ್ಕಳಾದ್ಮೇಲೆ ಅವರು ಜೂನಿಯರ್ ಎಕ್ಸಾಮ್ ಸಂಗೀತ ಕಲಿತು ಜೂನಿಯರ್ ಎಕ್ಸಾಮ್ ಬರಿಬೇಕು ಅಂತಾದರೆ ಅದು ನಿಜವಾಗಿ ಒಂದು ಸಾಧನೆ. ಖಂಡಿತ. ಸಂಗೀತ, ಸಾಹಿತ್ಯ ನೋಡಿ, ಸಂಗೀತ, ಸಾಹಿತ್ಯ, ನೃತ್ಯ, ನಾಟಕ ಎಲ್ಲ ಕಲೆಗಳನ್ನು ಹೊಂದಿರತಕ್ಕಂಥ ಕುಟುಂಬ ಇದು. ಒಂದು ಕಡೆಯಿಂದ ತಂದೆ ಅವರು ಒಬ್ಬರು ಸಾಹಿತಿ ಹೌದು, ಒಳ್ಳೆ ಭಾಷಣಗಾರರು ಹೌದು, ಒಳ್ಳೆ ಕಲಾವಿದರು. ಅವರು ನಾಟಕವೂ ಮಾಡ್ತಾರೆ, ನನಗೆ ಗೊತ್ತು. ಪತ್ರಕರ್ತರು ಆಗಿದ್ದರು. ಈಗ ಅಮ್ಮನ ಬಗ್ಗೆ ಈಗ ಗೊತ್ತಾಯ್ತು ನನಗೆ, ಸಂಗೀತ ಕ್ಷೇತ್ರದಲ್ಲಿ ಅವರ ಸಾಧನೆ ಏನು, ಅವ್ರು ಏನೆಲ್ಲ. ಹಾಗಾಗಿ ನನ್ನ ಮಗಳನ್ನು ಸಂಗೀತಕ್ಕೆ ಹಾಕೊಳ್ಳೋದಿತ್ತು. ಆದರೆ ಮಗಳು ಇನ್ನೊಂದು ಕ್ಷೇತ್ರವಾದ ಭರತ ಮುನಿಗಳಿಂದಲೇ ಆರಂಭವಾದದ್ದು ಅಂತ ಅದಕ್ಕೆ ಪ್ರತೀತಿ ಇದೆ. ಭರತನಾಟ್ಯದಲ್ಲಿ ಮುಂದುವರೆದು ಈ ಸ್ಥಾನಕ್ಕೆ ಬಂದಿದ್ದಾಳೆ. ಸಂತೋಷ. ಸಂಗತ ಕನಕ ಕೃಷ್ಣ ಚರಣ ಕೃಷ್ಣ ಸಂಗತ ಕನಕ
ಕರಕಲಿತ ಸಂಗತ ಕನಕ ಕರಕಲಿತ ಸಂಗತ ಕನಕ परस्परं जगुर्भक्त्या गोवत्सं अनुचरं ಕಲೆಗಳು ಇರುವುದೇ ಮನುಷ್ಯನ ಸರ್ವಾಂಗೀಣ ಬೆಳವಣಿಗೆ, ವ್ಯಕ್ತಿತ್ವ ರೂಪಿಸಲಿಕ್ಕೆ. ಮನುಷ್ಯನಿಗೆ ಬೇಸರ ಆದಾಗ ಬೇಸರ ಕಲೆಗೆ ಬೇಕಾದ ಇಂಥ ಕಲೆಗಳು. ನಮ್ಮ ಜೀವನ ಅಂತ ಹೇಳಿದರೆ ಅದು ಕಲ್ಲು ಮುಳ್ಳುಗಳ ಹಾದಿ. ಆಗ ಇಂಥದ್ದು ಲಲಿತ ಕಲೆಗಳಿದ್ರೆ ವ್ಯಕ್ತಿತ್ವ ಸಂಪೂರ್ಣವಾಗಿ ಪರಿಪೂರ್ಣವಾಗ್ತದೆ. ಇದು ಸತ್ಯವಾದ ಮಾತು. ಇರಲಿ. ಹಾಗೆ ಇದ್ದರೆ ಅತಿ ಸಣ್ಣ ಪ್ರಾಯ ಅಂದರೆ 5ನೇ ತರಗತಿಯಿಂದಲೇ ನೀವು ಇದಕ್ಕೆ ಸೇರಿದ್ರಿ. 4.5 ವರ್ಷ ನೋಡಿ. ನಾನು 5ನೇ ತರಗತಿ ಹೇಳಿದೆ, 4.5 ವರ್ಷ ನೋಡಿ. ಅದು ಹೇಳುವಾಗ ಮೊನ್ನೆ ಅವಳ ಹೆಸರು ಈಗ ನನಗೆ ಸ್ವಲ್ಪ ಬರ್ತೋಯ್ತು. ಇನ್ನೂ ಸಣ್ಣ ಹುಡುಗಿ ಅತ್ಯುತ್ತಮವಾದ ಇದನ್ನು ನುಡಿಸ್ತಾಳೆ, ವಾಯಿಲನ್ನು ನುಡಿಸ್ತಾ ಇದ್ದಾಳೆ. ಅದು ಮೊನ್ನೆ ತಾನೇ ಅಗಲ್ಬಡಿ ಸಹ ಬಂದಾಳೆ ಆ ಹುಡುಗಿ. ಅದೆಲ್ಲ ದೇವರು ಕೊಡುವ ವರ. ಅದಕ್ಕೆ ನಾವೇನು ಹೇಳ್ತೀವಲ್ಲ, ಆ ಶಾರದೆಯ ಅನುಗ್ರಹದಿಂದ ಮಾತ್ರ ಇದು ಸಾಧ್ಯ. ವೀಣಾಪಾಣಿ ಶಾರದೆ ಅಥವಾ ನಾಟ್ಯ ಸರಸ್ವತಿ ಇರ್ಬೋದು, ಅದರಿಂದ ಮಾತ್ರ ಸಾಧ್ಯ. ಅದು ಬೆಳೆಯ ಸಿರಿ ಮೊಳಕೆಯಲ್ಲಿ ಎಂಬ ಮಾತಿನಂತೆ ಆಗಲೇ ಪ್ರಜ್ವಲ್ಯಮಾನಕ್ಕೆ ಬರುತ್ತೆ ಎಂದು ಗೊತ್ತಾಗಿದೆ. ನನ್ನ ಗುರುಗಳು ಸಹ ಶಾರದೆ. ಬಹಳ ಸಂತೋಷ. ಶಾರದೆಯ ಅನುಗ್ರಹ ಅಂತ ಹೇಳಿದೆ, ಗುರುಗಳು ಶಾರದೆ, ಬಹಳ ಒಳ್ಳೆಯದು. ಈಗ ಭರತನಾಟ್ಯವನ್ನು ಕಲ್ತ್ರಿ, ಆಸಕ್ತಿಯಿಂದ ಕಲ್ತ್ರಿ ಅಲ್ವಾ? ಜೊತೆಗೆ ಶಿಕ್ಷಣವು ಮುಂದುವರಿತಾ ಇದೆ ಅಲ್ವಾ? ಇದು ಜೊತೆಗೆ ಮುಂದುವರುವಾಗ ಅದಕ್ಕೆ ಮತ್ತು ಇದಕ್ಕೆ ಯಾವ ರೀತಿ ಹೊಂದಾಣಿಕೆ ಇದೆ? ಏನಾದರೂ ತೊಂದರೆ ಆಗ್ತದ ಕಲಿಯುವಿಕೆಯಲ್ಲಿ? ಕಲಿಯುವ ನಿಮ್ಮ ಸಾಧನೆ ಏನು? ಖಂಡಿತ ಇಲ್ಲ. ನನ್ನ ಪ್ರಕಾರ ಕಲಿಯುವಿಕೆ ಮತ್ತು ನಮ್ಮ ಕಲೆಯ ಸಾಧನೆ ಏನಿದೆ ಅದು ಎಷ್ಟು ಡಿಫ್ರೆಂಟ್ ಇದೆ, ಹಾಗೆ ಅಷ್ಟು ಸಿಮಿಲಾರಿಟೀಸ್ ಇದೆ. ವ್ಯತ್ಯಾಸ ಇದ್ರೂ ಅದರಲ್ಲಿ ಏಕತೆ ಇದೆ. ಖಂಡಿತ. ಒಂದು ಕಲೆಯ ಸಾಧನೆಯ ದಾರಿಯಲ್ಲಿ ಮುಂದೆ ಹೋಗುವಾಗ ನಮಗೆ ನಮ್ಮ ವ್ಯಕ್ತಿತ್ವವನ್ನು ಇನ್ನೂ ಕೂಡ ಹೆಚ್ಚು ಅರಳುತ್ತದೆ, ಉನ್ನತೀಕರಣ ಮಾಡಲಿಕ್ಕೆ ಸಾಧ್ಯ. ಖಂಡಿತ. ಈಗ ಭರತನಾಟ್ಯ ಹೇಳಿದ ಹಾಗೆ ಒಂದು ಮೈಂಡ್ ಬಾಡಿ ಕೋಆರ್ಡಿನೇಷನ್ ಅಂತ ಏನಿದೆ ಅದು ಬಹಳ ಇಂಪ್ರೂವ್ ಆಗತ್ತೆ. ಅದಲ್ಲದೆ ಒಂದು ಅತ್ಯುತ್ತಮವಾದ ವ್ಯಾಯಾಮದಂತೆ ಅಂತ ಕೂಡ ಹೇಳ್ಬೋದು ಡಾನ್ಸನ್ನು. ಅದಲ್ಲದೆ ನಮ್ಮ ಭಾರತೀಯ ಪುರಾಣ, ನಮ್ಮ ಭಾರತೀಯ ಇತಿಹಾಸ ಆಗಿರ್ಬೋದು, ಅಥವಾ ನಮ್ಮ ಒಂದು ಭಾರತೀಯ ಪದ್ಧತಿಗಳನ್ನು ಕಲಿಯುವ ಒಂದು ಮೀಡಿಯಮ್ ಅಂತ ಹೇಳ್ಬೋದು. ಯಾಕಂದರೆ ನಮಗೆ ಭರತನಾಟ್ಯದಲ್ಲಿ ಈಗ ಒಂದು ನೃತ್ಯ ರೂಪಕ ಇರ್ಬೋದು, ಅಥವಾ ಒಂದು
ನೃತ್ಯ ಬಂಧ ಇರ್ಬೋದು, ರೂಪಕ ಇರ್ಬೋದು, ನೃತ್ಯ ಪ್ರದರ್ಶನ ಇರ್ಬೋದು, ಏನೇ ಇರ್ಬೋದು, ಅದರಲ್ಲಿ ಒಂದು ಪುರಾಣದ ಕಥೆ ಇರ್ತದೆ. ಖಂಡಿತ. ನಾವು ಚಿಕ್ಕದಿರುವಾಗದಿಂದಲೇ ಈ ಭರತನಾಟ್ಯ ಅಂತ ಕಲೆಯನ್ನ ಕಲಿಯುವಾಗ ನಮಗೆ ಈ ಪುರಾಣದ ಕಥೆಗಳನ್ನ ಕೇಳಿ ಕೇಳಿ ಅದು ನಮಗೆ ನಮ್ಮ ಭಾರತೀಯ ಪದ್ಧತಿಯ ಮೇಲೆ ಒಂದು ಅಭಿಮಾನ ಮೂಡಿಸತ್ತೆ, ನಮ್ಮ ಪರ್ಸನಾಲಿಟಿ ಅನ್ನ ಒಂದು ಬೆಳಗಿಸ್ತದೆ, ನಮಗೆ ಎಲ್ಲಿಲ್ಲದ ಒಂದು ಕಾನ್ಫಿಡೆನ್ಸ್ ತಂದು ಆತ್ಮವಿಶ್ವಾಸವನ್ನು ತುಂಬತಕ್ಕಂಥ ಕಲೆಯು ಭರತನಾಟ್ಯ. ಖಂಡಿತ. ಭರತನಾಟ್ಯ ಮಾತ್ರ ಅಲ್ಲ, ಕಲೆಗಳಲ್ಲಿ ವಿಶೇಷತೆ ಇದೆ. ಕಲೆಗಳು ವ್ಯಕ್ತಿತ್ವವನ್ನು ಅರಳಿಸ್ತವೆ. ನಾನು ಆಗಲೇ ಹೇಳಿದ್ದೇನೆ, ಭರತನಾಟ್ಯ ಮಾತ್ರ ಅಲ್ಲ, ನಮ್ಮ ಭಾರತೀಯ ಶಾಸ್ತ್ರೀಯ ನೃತ್ಯಗಳು ಯಾವುದೆಲ್ಲ ಇದೆ ಅದೆಲ್ಲವೂ ಒಂದು ಮನುಷ್ಯನ ಪರ್ಸನಾಲಿಟಿ ಡೆವಲಪ್ಮೆಂಟಿಗೆ ಒಂದು ಅಡಿಪಾಯ ಅಂತ. ಖಂಡಿತ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುವುದು ಖಂಡಿತವಾಗಿ ಭಾರತೀಯ ಈ ನಾಟ್ಯ ಕಲೆಗಳು ಅಥವಾ ಇನ್ನಿತರ ಕಲೆಗಳು ಎಂಬಂಥ ಒಳ್ಳೆ ಮಾತನ್ನು ಹೇಳಿ. ಈಗ ನಾನು ಈಗಾಗಲೇ ಹೇಳಿದೆ, ಈ ಕಲೆಗಳು ಉಂಟಲ್ಲ ಮನುಷ್ಯನ ವ್ಯಕ್ತಿತ್ವವನ್ನು ರೂಪಿಸ್ತವೆ. ಕಲೆ ಇದ್ದರೆ ಮಾತ್ರ ಒಬ್ಬ ಕಲಾವಿದನಾದವ ಖಂಡಿತವಾಗಿಯೂ ನಮ್ಮ ಈಚೆಯ ಓದುವಿಕೆಯಲ್ಲಿ ಬುದ್ಧಿವಂತನೇ ಇರ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಅಡೆತಡೆ ಆಗೋದಿಲ್ಲ. ಒಬ್ಬ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್, ಒಳ್ಳೆ ಇದಾಗಲಿಕ್ಕೆ ಅವಕಾಶಗಳು ತುಂಬ ಇವೆ. ಖಂಡಿತ. ಒಂದು ವ್ಯಕ್ತಿತ್ವ ಬೆಳವಣಿಗೆಗೆ ಪೂರಕವಾಗಿ ಕಲೆ, ಅದು ನಾವು ಮಾತ್ರ ಅದು ಹೇಗೆ ಗೊತ್ತಾ, ತಾನನ್ನು ತಾನು ತೊಡಗಿಸಿಕೊಳ್ಳಬೇಕು. ಹಾಗಿದ್ರೆ ಮಾತ್ರ ಕಲೆ ನಿಮಗೆ ಸಿದ್ಧಿಸ್ತದೆ. ಇಲ್ಲ ಇದು ಕೇವಲ ಅಪ್ಪನಮ್ಮನ ಒತ್ತಾಯಕ್ಕೆ ಹೋದರೆ ಆಗಲ್ಲ. ಈಗ ನಿನ್ನ ಬಗ್ಗೆ ಕೇಳುವಾಗ ಭಾರಿ ಖುಷಿ ಆಯಿತು, ನಾನೇ ಹಠ ಹಿಡಿದೆ ಅಂತೇಳುವಾಗ ತನ್ಮಯತೆ ಹೇಳಿದ್ರೆ ಎಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಇರ್ತದೆ ಅದು ಸಂಪೂರ್ಣ ಒಲಿತದೆ. ನಾವು ಓದುವ ಪಾಠ ಇರೋದು, ಮಾಡುವ ಅಡುಗೆ ಇರ್ಬೋದು, ಶ್ರದ್ಧಾವಾನ್ ಲಭತೆ ಜಯ. ನಾನು ನೋಡಿ, ಶ್ರದ್ಧೆ ಮತ್ತು ಭಕ್ತಿ ನಾವು ಯಾವಾಗಲೂ ಹೇಗೆ ಗೊತ್ತಾ, ಹಿರಿಯರಿಗೆ ಗೌರವ ಕೊಟ್ಟಾಗ ನಮ್ಮ ಗೌರವ ಹೆಚ್ಚುತ್ತದೆ. ಖಂಡಿತ ಅಲ್ವಾ? ಇದು ನಿಮ್ಮ ಭರತನಾಟ್ಯದಲ್ಲಿ ಜಾಸ್ತಿ ಇದೆ. ಗುರುಗಳ ಆಶೀರ್ವಾದ ಇಲ್ಲದೆ ನಿಮಗೆ ನಾಟ್ಯ ಮಾಡಲಿಕ್ಕೆ ಬಿಡೋದಿಲ್ಲ. ನಮಗೆ ಭರತನಾಟ್ಯದ ಒಂದು ಮಾರ್ಗಮ್ ಅಂತ ಏನು ಹೇಳ್ತಾರೆ, ಅದರಲ್ಲಿ ಮೊದಲ ನೃತ್ಯ ಬಂಧ ಅಲರಿಪು ಅಂತ ಹೇಳ್ತಾರೆ. ಈ ಅಲರಿಪುವಿನ ಮೂಲಕ ನಾವು ಅಲರಿಪುವನ್ನು ನರ್ತಿಸುವಾಗ ಗುರುಗಳು, ದೇವರುಗಳು, ಎಲ್ಲ ಬಂದಿರುವಂಥ ಆಡಿಯನ್ಸ್ ಹಾಗೂ ನಮ್ಮ ಪೇರೆಂಟ್ಸ್ ಇವರಿಗೆಲ್ಲರಿಗೆ ನಾವು ವಂದನೆ ಮಾಡಿ ನಾವು ನಮ್ಮ ಮಾರ್ಗ ಪ್ರದರ್ಶನವನ್ನು ಸುರು ಹಚ್ತೇವೆ. ಹಾಗೆ ನೀವು ಹೇಳಿದ್ದು ಖಂಡಿತವಾಗಿ ಒಂದು ಸತ್ಯ ಮಾತು. ಈಗ ಇನ್ನೊಂದು ಪ್ರಶ್ನೆ ಇದೆ ನನಗೆ. ಕೆಲವು ಇಲ್ಲಿ ಕೂತಲ್ಲಿ ಕೆಲವು ಈ ಏನು ಹೇಳಿದ್ರು, ಈ ಹಸ್ತಗಳು, ಮುದ್ರೆಗಳು, ಈ ಮುದ್ರೆಗಳು ಹೇಗೆ, ಏನು, ಎತ್ತ ಮಾಡಿ ತೋರಿಸ್ಬೋದಾ? ಖಂಡಿತ. ಭರತನಾಟ್ಯದಲ್ಲಿ 2 ವಿಧದ ಹಸ್ತ ಪ್ರಯೋಗಗಳಿದೆ. ಒಂದು ಅಸಂಯುತ ಹಸ್ತ, ಇನ್ನೊಂದು ಸಂಯುತ ಹಸ್ತ. ಅಸಂಯುತ ಹಸ್ತ ಅಂದ್ರೆ ಒಂದೇ ಒಂದು ಕೈಯನ್ನ ಯೂಸ್ ಮಾಡಿ ಮಾಡುವಂತಹ ಹಸ್ತಗಳು. ಕೈಯಿಂದ ಮಾತ್ರ ಒಂದೇ ಕೈಯನ್ನು ಉಪಯೋಗಿಸಿಕೊಂಡು. ಖಂಡಿತ. ಕೆಲವು ಹೇಳ್ಬೇಕಾದ್ರೆ ಪತಾಕ, ತ್ರಿಪತಾಕ, ಅರ್ಧ ಪತಾಕ, ಇಂಥದ್ದು ಅಸಂಯುತ ಹಸ್ತಗಳು ಅಂತ ಹೇಳ್ತಾರೆ. ಮತ್ತೆ ಸಂಯುತ ಹಸ್ತಗಳು 2 ಕೈಯನ್ನ ಜೋಡಿಸಿ ಮಾಡುವಂಥದ್ದು. ಅಂಜಲಿ, ಕಪೋತ, ಕರ್ಕಟ, ಸ್ವಸ್ತಿಕ, ಹೀಗೆ ಅಸಂಯುತ ಹಸ್ತಗಳಲ್ಲಿ 28 ಹಾಗೂ ಸಂಯುತ ಹಸ್ತಗಳಲ್ಲಿ 24 ಹಸ್ತಗಳಿದೆ. ಇದು ಅಭಿನಯ ದರ್ಪಣದಲ್ಲಿ ಹೇಳಿದಂತೆ ಇರುವಂತಹ ಹಸ್ತಗಳು. ಖಂಡಿತ. ಈ ತಿಲ್ಲಾನ ಅಂತಾರೆ ಏನು? ತಿಲ್ಲಾನ ಅಂದರೆ ನಾನು ಹೇಳಿದ ಹಾಗೆ ನಮ್ಮ ಭರತನಾಟ್ಯ ಮಾರ್ಗದಲ್ಲಿ ಮೊದಲಿಗೆ ಅಲಾರಿಪು ಹೇಳಿದಂತೆ ಕೊನೆಗೆ ಒಂದು ಪ್ರದರ್ಶನವನ್ನು ಮುಕ್ತಾಯಗೊಳಿಸುವುದು ಒಂದು ತಿಲ್ಲಾನದಂತಹ ಒಂದು ನೃತ್ಯ ಬಂಧದೊಂದಿಗೆ. ಈ ತಿಲ್ಲಾನ ಅನ್ನೋದು ಒಂದು ಚುರುಕಾದ ಒಂದು ಕಾಂಪೋಸಿಷನ್ ಆಗಿರ್ತದೆ. ಇದರಲ್ಲಿ ನಾವು ದೇವರಿಗೆ ಒಂದು ಮುಕ್ತಾಯ ಹೇಳಿ, ಮಂಗಳ ಹೇಳಿ ನಾವು ಪ್ರದರ್ಶನವನ್ನು ಮುಕ್ತಾಯ ಹಾಕ್ತೇವೆ. ಖಂಡಿತ. ಎಲ್ಲ ವಿದ್ಯೆಗಳು ಎಲ್ಲರಿಗೂ ಒಲಿಯುವುದಿಲ್ಲ. ಅಂದರೆ ಭರತನಾಟ್ಯಕ್ಕೆ ಸೇರಿಸಬೇಕಾದ್ರೂ ಕೆಲವರು ಜಾತಕ ನೋಡ್ತಾರೆ, ಈ ಮಗುವಿಗೆ ಈ ಜಾತಕಕ್ಕೆ ಆಗ್ತದೋ ಇಲ್ವೋ ಅಂತ. ಮತ್ತು ಮುಖಾಭಿನಯ ಬಹಳ ಪ್ರಮುಖವಾದ್ದು. ಮುಖ ಅಭಿನಯ, ಕಣ್ಣಿನ ಚಲನೆ, ಮತ್ತು ನಮಗೆ ಆಗೋದಿಲ್ಲ ಕುತ್ತಿಗೆ ಚಾಲನೆ ಭಾಳ ಚೆನ್ನಾಗಿರುತ್ತೆ. ಅದಿಲ್ಲ ನಮಗೆ ಆಗೋದಿಲ್ಲ. ಅದು ಅಲ್ಲಿ ಆದಿತ್ತು, ನಂಗೆ ಗೊತ್ತಿಲ್ಲ. ನಮಗೆಲ್ಲ ಅದಾಗೋದಿಲ್ಲ. ನಾವು ಎಣಿಸಿದ್ದು ಸೊಂಟ ತಿರುಗಿಸ್ಲಿಕ್ಕೂ ಆಗೋದಿಲ್ಲ, ಕುತ್ತಿಗೆ ತಿರುಗಿಸ್ಲಿಕ್ಕೆ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಜಾತಕ ನೋಡಿ ಸೇರಿಸಿದ್ದ ಅಲ್ಲ ಹೀಗೆಯಾ? ಇಲ್ಲ, ನಾನು ಹೇಳಿದ ಪ್ರಕಾರ ನಾನು ಹಠ ಮಾಡಿ ಸೇರಿದ್ದ. ಆದ ಕಾರಣ ಜಾತಕ ಅದುವೇ ಜಾತಕ ಅಲ್ಲ. ಕೆಲವರು ನನ್ನ ಹಠವೇ ಜಾತಕ. ಸಂತೋಷ. ಹಠ ಇದ್ದಲ್ಲಿ ಖಂಡಿತವಾಗಿ ಸಂಪೂರ್ಣ ಸಾಧ್ಯತೆ ಇದೆ. Swati Tirunal Rama Verma in form of conversation between Mother Yashoda and little Krishna.
मैं तो नहीं जमुना तीर मैं तो नहीं जलनी जमुना तीर मैं तो नहीं जमुना तीर मैं तो नहीं जलनी जमुना तीर मैं तो नहीं जलनी जमुना तीर मैं तो जमुना जब सब लाज भरी ब्रजबासी लाज भरी ब्रजबासी कहो मृग
तीर मैं तो नहीं जाऊं, जमुना 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 मैं तो नहीं जाऊं, जमुना जमुना तीर मैं तो नहीं जाऊं, 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 मैं तो नहीं जाऊं। ಈಗ ಇನ್ನೊಂದು ಪ್ರಶ್ನೆ ಇದೆ. ವಿದ್ವತ್ ಯಾವಾಗ ಆರಂಭ ಇದು ತೆರಗಡೆ ಹೊಂದಿದ್ರಿ? ನಾನು 2015. 15 ಯಾರಿಂದ ಹೇಳಿದ್ರಿ? ಯಾರು ಗುರುಗಳು? ಸನಾತನ ನಾಟ್ಯಾಲಯದ ಗುರು ಮಂಗಳೂರಲ್ಲಿ ನನ್ನ ಗುರುಗಳಾದ ವಿದುಷಿ ಶ್ರೀಮತಿ ಶಾರದಾ ಮಣಿಶೇಖರ್ ಹಾಗೂ ವಿದುಷಿ ಶ್ರೀಮತಿ ಶ್ರೀಲತಾ ನಾಗರಾಜ್. ಸರಿ, ಈ ವಿದ್ವತ್ತು ಆದ ಮೇಲೆ ನೀವು ಬೇರೆ ಆ ಕ್ಷೇತ್ರದಲ್ಲಿ ಮುಂದುವರೆದು ಎಲ್ಲೆಲ್ಲ ಪ್ರದರ್ಶನ ಕೊಟ್ಟಿದ್ದೀರಿ? ಭಾರತವ ಅಥವಾ ವಿದೇಶಕ್ಕೆ ನಾನು ಹೋಗಿದ್ದೀರಾ? ಹೇಗೆ, ಏನು, ಎತ್ತ? ಖಂಡಿತ. ನನ್ನದು ವಿದ್ವತ್ ಪರೀಕ್ಷೆ ಬರೆಯುವ ಮುಂಚೆ ನಾನು ಮತ್ತು ನನ್ನ ಅಕ್ಕ ನಾವಿಬ್ಬರು ಪ್ರದರ್ಶನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಿದ್ವತ್ ಪರೀಕ್ಷೆಗೆ ಸಹ ನಾನು ನನ್ನ ಗುರುಗಳಲ್ಲಿ ಹಠ ಮಾಡಿ ನನಗೆ ವಿದ್ವತ್ ಬರಿಬೇಕು ಅಂತ ಒಂದು ಇಚ್ಛೆ ಇದೆ ಅಂತ ಹೇಳಿ ಹಠ ಮಾಡಿ ಅವರಿಗೆ ಸಹ ಖುಷಿಯಾಗಿ, ನಮ್ಮ ಒಂದು ಸ್ಟೂಡೆಂಟಿಗೆ ಇಷ್ಟು ಇಂಟ್ರೆಸ್ಟ್ ಉಂಟು ಅಂತ ಹೇಳಿ ಅವರಿಗೆ ಖುಷಿಯಾಗಿ ವಿದ್ವತ್ ಪರೀಕ್ಷೆಯನ್ನು ಕಟ್ಟಿಸಿದ್ರು. ನಾನು ಮತ್ತು ನನ್ನ ಅಕ್ಕ ಒಟ್ಟಿಗೆ ಬರ್ತಿದ್ದು. ವಿದ್ವತ್ ಪರೀಕ್ಷೆಯೊಂದಿಗೆ ಅದನ್ನು ಬರೀತಾ ಬೇರೆ ಪ್ರದರ್ಶನಗಳನ್ನು ಕೊಟ್ಟಿದ್ದೇವೆ. ನನ್ನದು ಏಕವ್ಯಕ್ತಿ ಪ್ರದರ್ಶನ ಆಗಿದೆ. ನಾನು ಮತ್ತು ನನ್ನ ಅಕ್ಕ ಒಟ್ಟಿಗೆ ಡುಯೆಟ್ ಪರ್ಫಾರ್ಮೆನ್ಸಸ್ ಕೂಡ ತಂದೆಯವರು ಸಮೇತ ನಾನು ಮತ್ತೆ ನನ್ನ ಅಕ್ಕ ಅಲ್ಲ, ನಾನು ಕೇಳ್ತಾ ಇದ್ದೇನೆ, ತಂದೆಯವರು ನಾಟಕ ಎಲ್ಲ ಮಾಡ್ತಾರೆ, ತಂದೆಯವರು ಸಮೇತ ನಾಟಕ ಮಾತ್ರ ಮಾಡುವುದು ಅಲ್ಲ, ಭರತನಾಟ್ಯಗಳಲ್ಲಿ ಏನಾದರೂ ಇಂಥ ಪಾತ್ರಗಳನ್ನು ಮಾಡಿಯಾರ? ಇಲ್ಲ, ನನ್ನ ತಂದೆ ಭರತನಾಟ್ಯದಲ್ಲಿ ಪಾತ್ರ ವಹಿಸಲಿಲ್ಲ. ಆದರೆ ನಮ್ಮ ಒಂದು ಕಾರ್ಯಕ್ರಮವನ್ನು ನೋಡಿ ಎಲ್ಲಿ ತಿದ್ದುವಂತಹ ಒಂದು ಅವಕಾಶ ಇದೆ ಅದನ್ನು ಹೇಳುವಷ್ಟು ಅವರಿಗೆ ಅದರ ಬಗ್ಗೆ ಸಾಮರ್ಥ್ಯ ಇತ್ತು ಅಂತ. ಹಾಗಾಗಿ ಅವರು ಯಾಕೆ ಹೇಳಿದರೆ, ಕಲಾವಿದರುಗಳು ಬೇರೆ ಬೇರೆ, ಅವರು ಭರತನಾಟ್ಯ ಎಲ್ಲ ಇರುವ ನಾಟಕಗಳಲ್ಲೆಲ್ಲ ಒಳ್ಳೆ ಅಭಿನಯ ಮಾಡ್ತಾರೆ ಅಂತ ಹೇಳುವಾಗ ಸಾಮಾನ್ಯ ಅದರಲ್ಲಿ ಒಂದು ಏನು ಹೇಳ್ತೀವಿ ಸಾಮ್ಯತೆ ಇದ್ದೇ ಇದೆ. ಖಂಡಿತ ಒಳ್ಳೆಯದು. ಈಗ ನೀವು ಎಲ್ಲೆಲ್ಲ ಭರತನಾಟ್ಯ ಪ್ರದರ್ಶನ ಮಾಡಿದ್ರೆ ವಿದೇಶಗಳಲ್ಲಿ? ನನಗೆ ವಿದೇಶಕ್ಕೆ ಹೋಗುವ ಒಂದು ಅವಕಾಶ ಇತ್ತು. ಅದು ನಮ್ಮ ಕೋವಿಡ್ನಿಂದಾಗಿ ನನಗೆ ಅದು ಕೈ ತಪ್ಪಿ ಹೋಯಿತು. ಅದು ಮುಂದೆ ಬರಬಹುದು, ಮುಂದೆ ಖಂಡಿತ ಬರಬಹುದು, ನಿರೀಕ್ಷಿಸುವ ಸಿಗುವ ಚಾನ್ಸಸ್ ಇದೆ. ಸಿಗಲಿ ಅಂತ ಆಶಿಸ್ತೇವೆ. ಧನ್ಯವಾದ. ಆದರೆ ಭಾರತದಾದ್ಯಂತ ನಾನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ. ಚೆನ್ನೈ ಕನ್ನಡ ಸಂಘ ಇರ್ಬೋದು, ಮತ್ತು ಚೆನ್ನೈಯಲ್ಲಿ ಶಿವರಾತ್ರಿ ಸಮಯದಲ್ಲಿ ನಾಟ್ಯಾಂಜಲಿಗಳು, ಹಾಗೂ ಆಳ್ವಾಸ್ ನುಡಿಸಿರಿ, ನಮ್ಮ ಮಂಗಳೂರಿನ ಆಳ್ವಾಸ್ ನುಡಿಸಿರಿ, ಹಾಗೂ ಕರಾವಳಿ ಉತ್ಸವದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇನೆ. ನಾನು ಕೋಲ್ಕತ್ತಾದಲ್ಲಿ ಡೋವರ್ಲೇನ್ ಮ್ಯೂಸಿಕ್ ಫೆಸ್ಟಿವಲ್ ಅಂತ ಒಂದಿದೆ. ಈಗ ದೂರದರ್ಶನ ಆಗಲಿ ಆಕಾಶವಾಣಿ ಏನಾದ್ರು ನಿಮಗೆ ಅವಕಾಶ ಕೊಟ್ಟಿದ್ದ? ನಾನು ದೂರದರ್ಶನದ ಗ್ರೇಡೆಡ್ ಕಲಾವಿದೆ. ಹಾಗೆ ಅದರಲ್ಲಿ ಅಭಿನಂದನೆ ಅಮ್ಮ, ಭಾರಿ ಖುಷಿ ಆಯಿತು. ತುಂಬ ಧನ್ಯವಾದ. ಹಾಗೆ ಕೋಲ್ಕತ್ತಾದಲ್ಲಿ ಪ್ರದರ್ಶನ ಕೊಟ್ಟಿದ್ದೇನೆ, ದೂರದರ್ಶನದಲ್ಲಿ ಪ್ರದರ್ಶನ ಕೊಟ್ಟಿದ್ದೇನೆ. ಇದು ಕೆಲವು ಪ್ರದರ್ಶನ. ಈಗ ನಿಮಗೆ ಇಷ್ಟು ಭರತನಾಟ್ಯ ಇದೆಲ್ಲ ಮಾಡುವಾಗ ಹೆಚ್ಚು ಮನಸ್ಸಿಗೆ
ಭಾಳ ಒಂದು ಕೆಲವೊಮ್ಮೆ ನನಗೆ ಈ ಪಾತ್ರ ಭಾಳ ಚೆನ್ನಾಗಿತ್ತು ಅಥವಾ ಇದರಲ್ಲಿ ಇನ್ನೇನೋ ಮಾಡಬೇಕಿತ್ತು ಅನ್ನೋದು ನಮ್ಮ ಮನಸ್ಸಲ್ಲಿ. ಯಾಕೆ ಅದಕ್ಕೆ ನಾವು ಏನು ಹೇಳ್ತೀವಿ ಗೊತ್ತಾ, ಸ್ವಮೌಲ್ಯ ನಿರ್ಣಯ ಅಂಥದ್ದೇನಾದ್ರು ಅನುಭವಗಳು ಹಂಚಿಕೊಳ್ಳಿಕ್ಕುಂಟಾ? ಖಂಡಿತ. ನನಗೆ ಈ ಚಿಕ್ಕ ತುಂಟ ಕೃಷ್ಣನ ಪಾತ್ರಗಳು ನನಗೆ ತುಂಬ ಇಷ್ಟವಾದಂಥದ್ದು. ಅದು ನನ್ನ ಸ್ಥಾಯಿ ಭಾವವೂ ಹೌದು. ನಾನು ಮನೆಯಲ್ಲಿ ಒಂದು ತುಂಟ ಮಗುವೆ. ನನ್ನ ಅಪ್ಪ ಅಮ್ಮನ ಭಾರಿ ತುಂಟ ಮಗು ನಾನು, ಮುದ್ದಿನ ಮಗಳು. ಹಾಗೆ ಅದು ನನಗೆ ಹೇಳಿ ಮಾಡಿಸಿದಂತಹ ಒಂದು ಪಾತ್ರ ಅಂತ ಹೇಳ್ತೇನೆ. ನಾನು ಚಿಕ್ಕವಳಿರುವಾಗ ಕೂಡ ಮೈಸೂರಿನಲ್ಲಿರುವಾಗ ಶ್ರೀಲಕ್ಷ್ಮಿ ಮಿಸ್ ಅವರ ಕೆಲವು ಈ ನೃತ್ಯ ರೂಪಕಗಳಲ್ಲಿ ನಾನು ಚಿಕ್ಕ ರಾಮನ ಪಾತ್ರ ವಹಿಸಿದ್ದೇನೆ, ಚಿಕ್ಕ ಕೃಷ್ಣನ ಪಾತ್ರ ವಹಿಸಿದ್ದೇನೆ. ಅದರಲ್ಲಿ ನನಗೆ ಇನ್ನೂ ಸಹ ಕಣ್ಣಿಗೆ ಕಟ್ತದೆ. ನಾನು ಚಿಕ್ಕ ರಾಮನ ಪಾತ್ರ ವಹಿಸಿದ್ದಾಗ ಅದೊಂದು ಚಿಕ್ಕ ರಾಮ ಊಟ ಮಾಡಲಿಕ್ಕೆ ಕೇಳುವುದಿಲ್ಲ, ನನಗೆ ಬಾನಲ್ಲಿರುವ ಚಂದಿರ ತಂದು ಕೊಡಮ್ಮ ಅಂತ ಹಠ ಮಾಡೋ ಒಂದು ಸಂದರ್ಭ. ಹೊನ್ನಿನ ಚಂದಿರ ಬೇಡಮ್ಮ, ಬಾನಿನ ಚಂದಿರ ಬೇಕಮ್ಮ ಅನ್ನೋ ಒಂದು ಸಾಲದು. ಹಾಗೆ ಅದರಲ್ಲಿ ನಾನು ಚಿಕ್ಕ ಹಠಮಾರಿ ರಾಮನ ಒಂದು ಪಾತ್ರ ವಹಿಸಿದ್ದೆ. ನನ್ನ ಗುರುಗಳು, ನನ್ನ ತಂದೆ ತಾಯಿರು, ಅವಾಗ ನನ್ನ ಅಭಿನಯ ನೋಡಿದ ಪ್ರೇಕ್ಷಕರು ಎಲ್ಲರೂ ನನಗೆ ಮೆಚ್ಚುಗೆಯ ಮಾತನ್ನ ಹೇಳಿದ್ರು. ರೋಮಾಂಚನ ಉಂಟು ಮಾಡುವ ಮರೆಯಲಾರದ ಘಟನೆ. ಖಂಡಿತ. ಏನಾದ್ರು ಕಹಿ ಘಟನೆಗಳು ಅಂದರೆ, ಅಥವಾ ನನಗೆ ಇನ್ನೂ ಏನೋ ಮಾಡ್ಬೋದಿತ್ತು, ನನಗೆ ನಾನೇ ಸ್ವಭಾವ ಏನೋ ತಪ್ಪಿದ್ದೋ ಅಂತ ಅನ್ನಿಸುವಂಥದ್ದು ಏನಾದ್ರು ಭಾವ ಬಂದಿತ್ತ? ಖಂಡಿತ. ನಾನು ಮೊದಲಿಗೆ ನನ್ನದೇ ಕೊರಿಯೋಗ್ರಫಿ ಸ್ಟಾರ್ಟ್ ಮಾಡಿದ ಸಂದರ್ಭಗಳಲ್ಲಿ ನಾನೊಂದು ಪ್ರದರ್ಶನ ಕೊಟ್ಟಾದ ಮೇಲೆ ನನ್ನ ಪರ್ಫಾರ್ಮೆನ್ಸ್ ನೋಡುವಾಗ ಇದರಲ್ಲಿ ಏನಾದರೂ ನನಗೆ ತಿದ್ದುಪಡಿ ಮಾಡುವಂತಹ ಒಂದು ಅವಕಾಶ ಇದೆ, ಇದು ನಾನು ಮಾಡಿದ್ದು ಸರಿ ಆಗಲಿಲ್ಲ, ಇಲ್ಲಿ ನನಗೆ ಇನ್ನೂ ಕೂಡ ಪ್ರಾಕ್ಟೀಸ್ ಬೇಕಿತ್ತು, ಹಾಗೆ ಅನಿಸಿದೆ. ಸುಮಾರು ಪರ್ಫಾರ್ಮೆನ್ಸಸ್ ಆದಮೇಲೆ ಹಾಗೆ ಅನಿಸಿದೆ. ಈ ಕೊರಿಯೋಗ್ರಫಿ ಕೇಳಿದ್ದೇನೆ ಅಂದ್ರೆ ಏನು, ಈಗ ನನ್ನಂಥವನಿಗೆ ಸಂಶಯ. ಆಮೇಲೆ ಕೊರಿಯೋಗ್ರಫಿಯಲ್ಲಿ ನೀವು ಯಾವ ಹಾಡನ್ನು ಇನ್ನೊಂದು ಆಯ್ಕೆ ಮಾಡ್ತೀರಾ, ಹೇಗೆ? ಈ ಕೊರಿಯೋಗ್ರಫಿ ಅನ್ನೋದು ಒಂದು ನಾವು ನೃತ್ಯಕ್ಕೆ ಬೇಕಾದಂತಹ ಒಂದು ಪದ್ಯವನ್ನು ಆರಿಸಿ ಅದಕ್ಕೆ ಬೇಕಾದಂತಹ ಅಡವುಗಳು ಆಗಿರ್ಬೋದು, ಜತಿಗಳಿಗೆ ಅಡವುಗಳು, ಮತ್ತೆ ಆ ಪದ್ಯದ ಸಾಹಿತ್ಯಕ್ಕೆ ನಾವು ಮಾಡುವಂತಹ ಪದಾರ್ಥ ಅಭಿನಯ ಅಥವಾ ಈ ಸಂಚಾರಿ ಭಾವ ಅಂತ ಹೇಳ್ತಾರೆ, ಅಂಥದ್ದನ್ನೆಲ್ಲ ಅಳವಡಿಸುವಂಥದ್ದಕ್ಕೆ ಕೊರಿಯೋಗ್ರಫಿ ಅಂತ ಹೇಳ್ತಾರೆ. ಒಂದು ನೃತ್ಯವನ್ನ ನಾವು ಸಂಪೂರ್ಣವಾಗಿ ಪ್ರದರ್ಶನಕ್ಕೆ ಬೇಕಾದಂತೆಯೇ ನಾವು ನಿರ್ಮಿಸುವಂಥದ್ದನ್ನ ಕೊರಿಯೋಗ್ರಫಿ ಅಂತ ಹೇಳ್ತಾರೆ. ಹಾಗೆ ಕೊರಿಯೋಗ್ರಫಿಯಲ್ಲಿ ಆಯ್ಕೆ ಮಾಡುವಂಥದ್ದು ಹೇಗೆ, ಯಾವ ಹಾಡು ಹೇಗೆ, ಅದು ಯಾವ ರೀತಿ ಆಯ್ಕೆ, ಅದಕ್ಕೆ ಏನಾದ್ರು ವಿಧಾನ ಉಂಟಾ? ಖಂಡಿತ. ಅದರಲ್ಲಿ ನಾವು ಈಗ ನಮ್ಮ ಪ್ರದರ್ಶನ, ಒಂದು ಮಾರ್ಗ ಪ್ರದರ್ಶನವನ್ನು ತೆಕ್ಕೊಂಡ್ರೆ ನಮಗೆ ಇಂತಹ ಒಂದು ನಮ್ಮ ಅಭಿನಯವನ್ನು ಎತ್ತಿ ಹಿಡಿಯುವಂತಹ ಒಂದು ಪದವರ್ಣ ಬೇಕಾಗ್ತದೆ. ಅದು ಪದವರ್ಣ ಅನ್ನೋದು ಭರತನಾಟ್ಯಕ್ಕಂತಲೇ ಹೇಳಿ ಮಾಡಿಸಿದ ಒಂದು ಕಾಂಪೋಸಿಷನ್. ಅದು ನಮ್ಮ ತಂಜಾವೂರು ಬ್ರದರ್ಸ್ ಅಂತ ಹೇಳ್ತೇವೆ, ಅವರು ಹೆಚ್ಚಾಗಿ ಅವರ ಕಾಂಪೋಸಿಷನ್ಸ್ ಇರ್ತದೆ. ಅದೊಂದು ಘನವಾದ ಒಂದು ಕಾಂಪೋಸಿಷನ್ ಹೇಳ್ಬೋದು. ಅದರೊಂದಿಗೆ ನಾವು ಎಲ್ಲವನ್ನೂ ಘನವಾದ ಕಾಂಪೋಸಿಷನ್ಸ್ ತೆಕ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮ ಆಡಿಯನ್ಸ್ ಬೇರೆ ಬೇರೆ ಏಜ್ ಗ್ರೂಪ್ನವ್ರು ಇರ್ತಾರೆ, ಅವರ ಲೈಕಿಂಗ್ಸ್ ಬೇರೆ ಬೇರೆ ಇರ್ತದೆ. ನಾವು ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಅದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ನಾವು ಒಂದೊಂದು ಪದ್ಯವನ್ನು ಆರಿಸಬೇಕಾಗ್ತದೆ. ಈಗ ಒಂದು ಘನವಾದ ಪದವರ್ಣ ತೆಕ್ಕೊಂಡ್ರೆ ನಾನು ಅದರ ನಂತರ ಮಾಡುವಂತಹ ಒಂದು ಜಾವಳಿ ಇರ್ಬೋದು, ಅಥವಾ ಅದರ ನಂತರ ಮಾಡುವಂತಹ ಒಂದು ದೇವರ ನಾಮ ಇರ್ಬೋದು, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್, ಕಾಂಟ್ರಾಸ್ಟಿಂಗ್ ಅಂತ ಹೇಳ್ತಾರಲ್ಲ, ಅಂಥ ಒಂದು ಕಾಂಪೋಸಿಷನ್, ಅಂಥ ಒಂದು ಕ್ಯಾರೆಕ್ಟರನ್ನು ತೆಗೊಳ್ಬೇಕಾಗ್ತದೆ. ಈಗ ಪದವರ್ಣ ಒಂದು ಶಿವನ ಮೇಲೆ ನಾಯಕಿ ಹೇಳುವಂತಹ ಒಂದು ಪದವರ್ಣ ತೆಕ್ಕೊಂಡ್ರೆ, ದೇವರ ನಾಮ ತುಂಟ ಕೃಷ್ಣನ ದೇವರ ನಾಮ ತೆಕ್ಕೊಂಡ್ರೆ ಅದು ನೋಡುಗರಿಗೆ, ಈಗ ಚಿಕ್ಕ ಮಕ್ಕಳಾಗಿರ್ಬೋದು, ಸ್ವಲ್ಪ ಪ್ರಾಯಸ್ಥರಿರ್ಬೋದು, ಅವರಿಗೆಲ್ಲರಿಗೆ ಅರ್ಥ ಆಗುವಂತಹ ಒಂದು ಕಾರ್ಯಕ್ರಮ ಆಗಿ ಮೂಡಿ ಬರ್ತದೆ. ಸೊ ನಮ್ಮ ಆಡಿಯನ್ಸನ್ನು ನಾವು ಅರ್ಥ ಮಾಡಿಕೊಂಡು ಕೊರಿಯೋಗ್ರಫಿ ಅಥವಾ ಕಾಂಪೋಸಿಷನ್ಸನ್ನು ನಾವು ಆಯ್ಕೆ ಮಾಡುವಂಥದ್ದು. ಖಂಡಿತ ಖಂಡಿತ ಒಳ್ಳೆಯ ಮಾತು.
ಇವಾಗ ಅದರ ಆಧಾರದಲ್ಲಿ ನೀವು ಆ ಜನರನ್ನು ಅರ್ಥ ಮಾಡ್ಕೊಂಡು ಇದನ್ನು ಮಾಡ್ತಾ ಇದ್ದೀರಿ. ಯಾಕಂದರೆ ಅಲ್ಲಿರುವಂಥ ಆಡಿಯನ್ಸ್ ಅಂತ ಏನು ಕರೀತೀರಿ ಅಥವಾ ಸಭಿಕರು ಅವರಿಗೆ ಇದು ಇಷ್ಟ ಆಗಬೇಕಲ್ಲ, ಇಲ್ಲರೆ ಏನು ಅಷ್ಟೊಂದು ಪರಿಪೂರ್ಣ ಆಗಿದ್ರೆ ನಮಗೆ ಬೇಸರ ಆಗುತ್ತೆ. ಸರಿ, ಈಗ ನೀವು ಅದರ ಜೊತೆಗೆ ಒಂದು ವಿಷಯವನ್ನು ಕೇಳ್ತೇನೆ. ಯಕ್ಷಗಾನ ಅದ್ಭುತವಾದ ಕಲೆ ನಮ್ಮ ಊರಲ್ಲಿ. ಯಕ್ಷಗಾನದಲ್ಲೂ ಕೆಲವು ಸ್ತ್ರೀ ವೇಷಗಳು ಬಹಳ ಚೆನ್ನಾಗಿ ಕುಣಿತಾರೆ. ಅವರ ಕುಣಿತಕ್ಕೂ ನಿಮ್ಮ ಕುಣಿತ ಸಾಮ್ಯತೆ ಇದೆಯಾ, ವ್ಯತ್ಯಾಸ ಇದೆಯಾ? ನನ್ನ ಪ್ರಕಾರ ಸಾಮ್ಯತೆಯೂ ಇದೆ, ವ್ಯತ್ಯಾಸವೂ ಇದೆ. ಸಾಮ್ಯತೆ ಹೇಗೆ ಅಂದರೆ, ಈ ಜನಪದ ಕಲೆ ಆಗಿರ್ಬೋದು ಅಥವಾ ಶಾಸ್ತ್ರೀಯ ನೃತ್ಯ ಆಗಿರ್ಬೋದು, ಇದೆಲ್ಲವೂ ಬಂದದ್ದು ನಮ್ಮ ನಾಟ್ಯವೇದದಿಂದ, ನಾಟ್ಯಶಾಸ್ತ್ರದಿಂದ ಬಂದಂಥದ್ದು. ಹಾಗೆ ಅದರಲ್ಲಿ ವ್ಯತ್ಯಾಸ ಸಹ ಇದೆ. ಯಾಕಂದರೆ ಅದಕ್ಕೆ ಅದರದ್ದೇ ಆದೊಂದು ಯುನೀಕ್ನೆಸ್ ಅಂತ ಹೇಳ್ಬೋದು. ಈಗ ಶಾಸ್ತ್ರೀಯ ನೃತ್ಯದಲ್ಲಿ, ಭಾರತೀಯ ಶಾಸ್ತ್ರೀಯ ನೃತ್ಯದಲ್ಲಿ 7 ಪ್ರಕಾರಗಳಿದೆ. ಜಾನಪದ ಕಲೆಗಳು ಇನ್ನೂ ಸುಮಾರಿದೆ, 7ರಿಂದಲೂ ಜಾಸ್ತಿ ಹೇಳ್ಬೋದು. ಪ್ರದೇಶಕ್ಕೆ ಒಂದು 3-4 ಅಂತ ಹೇಳ್ಬೋದು. ಈಗ ನಮ್ಮ ಯಕ್ಷಗಾನ ಇರ್ಬೋದು, ನಮ್ಮ ಭರತನಾಟ್ಯ ಇರ್ಬೋದು, ಈಗ ಹಸ್ತ ಮುದ್ರೆಗಳು ಅಂಥದ್ದೆಲ್ಲ ಸಾಮ್ಯತೆ ಇದೆ. ಆದರೆ ಅಂಗಶುದ್ಧ ಎಲ್ಲ ತುಂಬ ವ್ಯತ್ಯಾಸ ಅಂತ ಹೇಳ್ಬೋದು. ಯಾಕಂದರೆ ಒಂದು ಲೋಕಧರ್ಮಿ ಆದರೆ ಇನ್ನೊಂದು ನಾಟ್ಯಧರ್ಮಿ. ನಮ್ಮ ಯಕ್ಷಗಾನ ಲೋಕಧರ್ಮಿ, ಭರತನಾಟ್ಯ ನಾಟ್ಯಧರ್ಮಿ. ಹಾಗೆ ಅದರಲ್ಲಿ ನಾವು ಸಾಮ್ಯತೆ ಕಂಡು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಖಂಡಿತ. ವೇಷಭೂಷಣದಲ್ಲೂ ಈಗ ಬದಲಾಗಿದೆ. ನಾನು ಮೊನ್ನೆ ಕೇಳಿದ್ದೆ, ವೇಷಭೂಷಣದಲ್ಲೂ ನಾನು ಇದನ್ನೇ ಅಶೋಕ್ ಭಟ್ರಲ್ಲಿ ಕೇಳಿದಂಥದ್ದು. ಸ್ತ್ರೀ ವೇಷಕ್ಕೆ ಇರುವಂಥ ವೇಷಭೂಷಣ ಹೇಗಿದ್ದರೆ, ಉದ್ದವಾದಂಥ ಪಂಡರಿಬಾಯಿ ಆಗಿರುವ ಕಚ್ಚೆ. ಈ ಕಚ್ಚೆ ಮುಖ್ಯವಾಗಿ ಹಾಗೆ ಇವತ್ತಿಲ್ಲ, ಇವತ್ತು ಬದಲಾವಣೆ ಆಗಿದೆ. ಆ ಕಚ್ಚೆಯನ್ನು ಉಟ್ಟುಕೊಂಡು ಅವಳು ನೃತ್ಯವನ್ನು ಸ್ತ್ರೀಯಂತೆ ಮಾಡತಕ್ಕಂಥದ್ದು ಅಲ್ಲಿರ್ತಕ್ಕಂಥ. ಈಗ ಭರತನಾಟ್ಯದ ವೇಷಭೂಷಣ ಹಾಗೆ ಇರಬೇಕು ಅಂತ ಕಾಣ್ತದೆ, ಸ್ವಲ್ಪ ವ್ಯತ್ಯಾಸ ಇರಬೇಕು ಅಲ್ವಾ? ಖಂಡಿತ. ಈಗ ನಮ್ಮ ಜಾನಪದ ಕಲೆಗಳಲ್ಲಿ ಒಂದು ಇಂಗ್ಲಿಷ್ ಪದ ಹೇಳ್ತೇನೆ ನಾನು, ಎಕ್ಸ್ಟ್ರಾವೆಗ್ಯಾಂಟ್ ಅಂತ ಹೇಳ್ತಾರೆ. ಅದನ್ನು ಅಂದರೆ ಒಂದು ಅವರ ಆಹಾರ್ಯ ಇರಬಹುದು, ಅವರ ವಾಚ್ಯ ಇರಬಹುದು, ಅವರ ನೃತ್ಯ ಇರಬಹುದು, ಅದೆಲ್ಲ ಎಕ್ಸ್ಟ್ರಾವೆಗ್ಯಾಂಟ್ ಆಗಿರ್ತದೆ. ಅದು ಜನರಿಗೆ ರೀಚ್ ಆಗಬೇಕು. ಅಂದರೆ ಅದರಲ್ಲಿ ಹಾಸ್ಯಾಸ್ಪದ ಸಹ ತುಂಬ ಎಕ್ಸ್ಟ್ರಾವೆಗ್ಯಾಂಟ್ ಆಗಿರ್ತದೆ. ಅದರಲ್ಲಿ ಅಳುವಂತಹ ಒಂದು ಎಕ್ಸ್ಪ್ರೆಷನ್ ಕೂಡ ಅದು ಎಕ್ಸ್ಟ್ರಾವೆಗ್ಯಾಂಟ್ ಆಗಿರ್ತದೆ. ಅದೇ ನಮ್ಮ ಭರತನಾಟ್ಯಕ್ಕೆ ಬಂದಾಗ ಅಥವಾ ಇತರ ಭಾರತೀಯ ನಾಟ್ಯಶಾಸ್ತ್ರ ಶಾಸ್ತ್ರೀಯ ನೃತ್ಯಕ್ಕೆ ಬಂದಾಗ ಆ ಎಕ್ಸ್ಟ್ರಾವೆಗ್ಯಾನ್ಸಾ ಹೇಳುವಂಥ ಎಕ್ಸ್ಪ್ರೆಷನ್ಸ್ ಇರುವುದಿಲ್ಲ. ಅದರಲ್ಲಿ ಎಷ್ಟು ಬೇಕೋ ಅಷ್ಟೇ ಕೊಡುವಂಥದ್ದು. ಅದರಲ್ಲಿ ಜಾಸ್ತಿ ಅಥವಾ ಕಡಿಮೆ ಅಂತ ಇಲ್ಲ. ಇದು ವಿಶೇಷತೆ ಇಲ್ಲ, ಅತ್ಯಂತ ವಿಶೇಷವಾಗಿ ಅವರನ್ನು ಆಕರ್ಷಿಸ್ತಕ್ಕಂಥ ವಿಶೇಷತೆ ಇಲ್ಲಿ ಕಾಣಿಕೆ ಆಗುವುದಿಲ್ಲ. ವಿಶೇಷಣಗಳು ಇದೆ, ಆದರೆ ಅದು ಕಂಟ್ರೋಲ್ಡ್ ಆಗಿರ್ತದೆ. ಅದೇ ಖಂಡಿತ ಖಂಡಿತ ಖಂಡಿತ, ಅದು ಸರಿಯಾದ ಮಾತು. ಇದ್ದರೂ ಸಮೇತ ಅದು ಅದಕ್ಕೊಂದು ಹಿತಿಭೀತಿ ಇದೆ, ಅದಕ್ಕಿಂತ ಹೆಚ್ಚು ಹೋಗುವುದಿಲ್ಲ. ಭಾಳ ಒಳ್ಳೆಯ ಮಾತು. ಯೋಗಾಭ್ಯಾಸ ಅಂತ ಇದೆ. ಈ ಯೋಗಾಭ್ಯಾಸ ಭರತನಾಟ್ಯ ನೋಡಿ, ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಇಂಗ್ಲೀಷಲ್ಲಿದೆ. ಇದು ನಿಮ್ಮ ಇದಕ್ಕೂ ಬರ್ತದೆ, ಒಬ್ಬ ದೈಹಿಕ ಶಿಕ್ಷಕರಿಗೂ ಬರ್ತದೆ. ಒಬ್ಬನ ಶರೀರದಲ್ಲಿ ಸೌಂಡ್ ಮೈಂಡ್ ಇರಬೇಕಾದ್ರೆ ಸೌಂಡ್ ಬಾಡಿ ಇರಬೇಕು. ಇದು ನಿಮ್ಮ ಭರತನಾಟ್ಯಕ್ಕೂ ಪೂರಕ ಅಥವಾ ದೈಹಿಕ ಶಿಕ್ಷಣಕ್ಕೂ ಪೂರಕ. ಅದಕ್ಕೆ ಪೂರಕವಾದದೇ ಯೋಗ ಅಂತ ಕೇಳಿದನ್ನು ಹೇಳಿದೆ. ಈ ನೀವು ಯೋಗಾಭ್ಯಾಸವನ್ನು ಕಲಿತಿದ್ದೀರಿ ಅಂತ ಎಲ್ಲೋ ಕೇಳಿದೆ, ಅದರ ಬಗ್ಗೆ ಹೇಳಿ. ಖಂಡಿತ, ನಾನು ಯೋಗಾಭ್ಯಾಸ ಈಗ ಸಹ ಮಾಡ್ತೇನೆ. ನನಗೆ ಯೋಗದಲ್ಲಿ ಆಸಕ್ತಿ ಹುಟ್ಟಿದ್ದು ಸಹ ಭರತನಾಟ್ಯದಿಂದಲೇ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ಜೂನಿಯರ್ ಎಕ್ಸಾಮ್ ಅಲ್ಲಿ ಒಂದು ಚಾಪ್ಟರೇ ಇದೆ, ಡಾನ್ಸಿಗೆ ಬೇಕಾದಂತಹ ಯೋಗಗಳು ಯಾವುದು ಅಂತ. ಅಂದ್ರೆ ಭರತನಾಟ್ಯ ಒಂದು ನರ್ತಕಿಗೆ ಬೇಕಾದಂತಹ ದೇಹವನ್ನ ಒಂದು ಮೇಂಟೈನ್ ಮಾಡಲಿಕ್ಕೆ ಬೇಕಾಗಿ ಒಂದಷ್ಟು ಯೋಗ ವ್ಯಾಯಾಮಗಳನ್ನು ಹೇಳ್ತಾರೆ. ಅದರಲ್ಲಿ ನಾನು ಯೋಗ ವ್ಯಾಯಾಮ ಕಲಿತು ನನಗೆ ತುಂಬ ಆಸಕ್ತಿ ಹುಟ್ಟಿತು. ಹಾಗೆ ಅದರಲ್ಲಿ ನನಗೆ ಹೈಸ್ಕೂಲಲ್ಲಿರುವಾಗ ಜಾಸ್ತಿ ಯೋಗ ಎಲ್ಲ ಮಾಡುವಂತಹ ಅವಕಾಶ ಇರಲಿಲ್ಲ. ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ನಾನು ಅದನ್ನು ಹೊರಗಡೆ ತೋರಿಸಲೂ ಇಲ್ಲ. ಆದರೆ ಅದರಲ್ಲಿ ನನಗೆ ಆಸಕ್ತಿ ಇತ್ತು. ನಾನು ಇಂಜಿನಿಯರಿಂಗಲ್ಲಿರುವಾಗ ಥರ್ಡ್ ಇಯರ್ ಇಂಜಿನಿಯರಿಂಗಲ್ಲಿ ಶ್ರೀನಿವಾಸ ವಳಚಿ ಮಂಗಳೂರು. ಹೌದು, ನಾನು 3ನೇ ವರ್ಷ ಇಂಜಿನಿಯರಿಂಗ್ ಕಲಿತಾ ಇರಬೇಕಾದ್ರೆ ನಾನು ನಮ್ಮ ಯೋಗ ಗುರುಗಳಾದ ಗೋಪಾಲಕೃಷ್ಣ ದೇಲಂಪಾಡಿ ಇವರಲ್ಲಿ ನಾನು ಯೋಗಾಭ್ಯಾಸ ಸುರು ಹಚ್ಚಿದೆ ಫಾರ್ಮಲ್ ಆಗಿ. ಮತ್ತು ಅವರಲ್ಲಿ 1.5 ವರ್ಷ ತನಕ ಕಲಿತು ಅದಾದಮೇಲೆ ನನಗೆ ಜಾಬ್ ಆದಮೇಲೆ ನನಗೆ ಅವರ ಹತ್ರ ಕ್ಲಾಸಸ್ಸಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅದಾದಮೇಲೆ ನಾನೇ ಬೇರೆ ಬೇರೆ ಯೋಗ ವರ್ಕ್ಶಾಪ್ಸ್ಗಳಿಗೆ ನಾನು ಎನ್ರೋಲ್ ಮಾಡಿ ಅದರಲ್ಲಿ ಕಲಿತು ಈಗ ನನ್ನ TTC ಕಂಪ್ಲೀಟ್ ಆಗಿ ನಾನು ನನ್ನ
ನನ್ನದೇ ಆದಂತಹ ಯೋಗ ಕ್ಲಾಸಸನ್ನು ಕಂಡಕ್ಟ್ ಮಾಡ್ತೇನೆ. ಓಹೋ, ಯೋಗ ತರಬೇತಿ ಕೊಡ್ತಾ ಇದ್ದೀರಿ. ಖಂಡಿತ. ಜೊತೆಗೆ ತನ್ನ ಏನು ಇವತ್ತು ಇಂಜಿನಿಯರಿಂಗ್ ಏನಿದೆ ತಂತ್ರಜ್ಞರ ಆ ಒಂದು ಕೆಲಸವನ್ನೇ ಬಿಟ್ಟು ತನ್ನನ್ನು ಇಡೀ ಈ ಕ್ಷೇತ್ರ ಭರತನಾಟ್ಯದ ಕಲೆಗೆ ಮುಡಿಪಾಗಿಟ್ಟಿದ್ದೀರಿ ಅಂತ ಕೇಳಿದೆ, ಹೌದಲ್ಲ? ಖಂಡಿತ ಖಂಡಿತ. ಅದು ನಿಮ್ಮ ಆಸಕ್ತಿ. ಹೌದು. ಭಾಳ ಒಳ್ಳೆಯದು. ಇದೆಲ್ಲ ವಿಶೇಷತೆಗಳನ್ನು ಅದನ್ನೇ ನಾನು ಹೇಳ್ತೇವೆ, ತನ್ನನ್ನು ತಾನು ಅರ್ಪಣೆ ಮಾಡಿದ್ದು ತನ್ನ ಈ ಇದಕ್ಕಾಗಿ. ಬಡವರ ಭಾಗ್ಯದ ನಿಧಿಯೇ ಗೋಕುಲದ ಒಡೆಯ ಪುರಂದರ ವಿಠಲ ಕೃಷ್ಣಯ್ಯ. ಬಡವರ ಭಾಗ್ಯದ ನಿಧಿಯೇ ಗೋಕುಲದ ಒಡೆಯ ಪುರಂದರ ವಿಠಲ ಕೃಷ್ಣಯ್ಯ. ಕಡಲನು ತುಣುಕು
ಮಾಡುವರೇನು ಕಡಲೊಳು ತಿರುಗು ಮಾಡುವರೇನು ರಂಗಯ್ಯ ರಂಗ ಬಾರಂಗ ರಂಗಯ್ಯ ರಂಗ ಬಾರಂಗ ಕಡಗೋನ ತಾರಿಯ ಚುಮ್ಮದೆ ನಗರೊಡೆದಾರ ಬೆಣ್ಣೆ ಬಾರದುರನ್ನದೆ ಕಡಗೋನ ತಾರಿಯ ಈಗ ಇನ್ನೊಂದು ಪ್ರಶ್ನೆ ಇದೆ ನಂದು. ಏನು ಅಂತೇಳಿದರೆ, ನಿಮ್ಮ ಇದುವರೆಗೆ ನೀವು ಶಿಷ್ಯರಿಗೆ ಕೊಡ್ಡಿಲ್ಲ ಮಾಡುವಂಥ ಯೋಜನೆ ಮುಂದೆ ಇರಬಹುದು. ಅದು ಅಲ್ಲ, ನಿಮ್ಮ ಸಮಾನವಾಗಿ ಈಗ ನೀವು ಕಾಲೇಜಿಗೂ ಹೋಗ್ತಿದ್ರಿ, ಇಂಜಿನಿಯರಿಂಗೂ ಮಾಡ್ತಿದ್ರಿ, ರಾತ್ರಿ ಹಗಲು ಕೊಟ್ಟು ಇವರು ಪ್ರದರ್ಶನಕ್ಕೆ ಕರ್ಕೊಂಡು ಹೋಗಿದ್ರು. ಆಗ ನಿಮಗೆ ಅದು ಶಿಕ್ಷಣಕ್ಕೆ ಅದೊಂದು ಅಡ್ಡೆ ತಡೆ ಅಂತ ಅನ್ನಿಸ್ಲಿಲ್ವಾ? ಇಲ್ಲ, ನನಗೆ ಹಾಗೆ ಹೊಂದಾಣಿಸ್ತಾ ಇದ್ರಿ ಅದರ ಸಮಯ? ಈಗ ಇದನ್ನು ನಾನು ಸಂಪೂರ್ಣವಾಗಿ ನನ್ನ ನೃತ್ಯ ಗುರುಗಳಾದ ಶ್ರೀಮತಿ ಶಾರದಾ ಮಣಿಶೇಖರ್ ಹಾಗೂ ಶ್ರೀಮತಿ ಶ್ರೀಲತಾ ನಾಗರಾಜ್ ಅವರಿಗೆ ನಾನು ನನ್ನ ಸಂಪೂರ್ಣ ಒಂದು ಸಮ್ಮತಿ ಹೇಳ್ತೇನೆ. ಅಂದರೆ ನಮ್ಮ ಡಾನ್ಸ್ ಕ್ಲಾಸಲ್ಲಿ ಹೇಗೆ ಆಗ್ತಿತ್ತಂದರೆ, ಒಂದು ಗ್ರೂಪ್ ಪ್ರದರ್ಶನ, ಗ್ರೂಪ್ ಡಾನ್ಸ್ ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ ಮಕ್ಕಳನ್ನೆಲ್ಲ ಕೂಡಿಸಿ ಪ್ರಾಕ್ಟೀಸ್ ಮಾಡಿಸಿ, ರಾತ್ರಿ ಆದರೂ 9:30-10 ಗಂಟೆ ತನಕ ನಮಗೆ ಪ್ರಾಕ್ಟೀಸ್ ಮಾಡಿಸಿ, ಅದು ವಿದ್ವತ್ ಪರೀಕ್ಷೆ ಟೈಮಲ್ಲಿ ಆಗಿರ್ಬೋದು ಅಥವಾ ಕಾರ್ಯಕ್ರಮಗಳ ಟೈಮಲ್ಲಿ ಆಗಿರ್ಬೋದು. ನಾವು ಜಾಸ್ತಿ ಲೇಟ್ ಆದರೆ ನಮ್ಮ ಡಾನ್ಸ್ ಟೀಚರ್ ಮನೆಯಲ್ಲೇ ಉಳ್ಕೊಂಡು ನಾವು ಅಲ್ಲಿಂದಲೇ ಕಾಲೇಜ್, ನಮ್ಮ ಸ್ಕೂಲ್ ಅಥವಾ ಕಾಲೇಜಸ್ಸಿಗೆ ಹೋಗ್ತಾ ಇದ್ದೆವು. ಹಾಗೆ ಅದು ನಮಗೆ ಒಂದು ಅಡಚಣೆ ಅಂತ ಅನ್ನಿಸ್ಲೇ ಇಲ್ಲ. ಅದರಲ್ಲೂ ಸಹ ನಾವು ಒಂದು ಎಂಜಾಯ್ಮೆಂಟ್ ನೋಡ್ತಾ ಇದ್ದೆವು. ಹಾಗೆ ಅದು ಪ್ರಾಬ್ಲಮ್ ಅಂತ ಅನ್ನಿಸ್ಲೇ ಇಲ್ಲ ಅಲ್ವಾ? ಸರಿ, ಬಹಳ ಸಂತೋಷ. ಗುರುಗಳು ಅಂದರೆ ಹಾಗೆ ಮಕ್ಕಳಿಗೆ ಎಲ್ಲ ರೀತಿಯ ಬೆಂಬಲವನ್ನು ಕೊಡ್ತಾರೆ. ಒಂದು ವೇಳೆ ಆ ರೀತಿ ಆದರೆ ಇಲ್ಲೇ ಮಲಗಿರಪ್ಪ ಅನ್ನುವ ಮಟ್ಟಕ್ಕೆ ಕೊಟ್ಟಿದ್ದಾರೆ. ನಮಗೆ ನಮ್ಮ ಡಾನ್ಸ್ ಕ್ಲಾಸ್ 2ನೇ ಮನೆ ಅಂತ ಹೇಳ್ಬೋದು, ಹಾಗಿತ್ತು ಆ ಟೈಮ್. ಇವಾಗ ನೀವು ಕಾಲೇಜಲ್ಲಿ ಹೋಗುವಾಗಲೂ ಡ್ಯಾನ್ಸಿಗೆ ಹೋಗ್ತಿದ್ರಿ, ಡ್ಯಾನ್ಸ್ ಕಲಿತೀರಿ ಅಂತ ಎಲ್ರಿಗೂ ಗೊತ್ತು. ಆ ಹಿನ್ನೆಲೆಯಲ್ಲಿ ನೀವು ಡ್ಯಾನ್ಸ್ ಕಲಿಯುವಾಗಲೂ, ಡ್ಯಾನ್ಸ್ ಕಲಿಕೆಯ ನಂತರವೂ ಸಮಾಜದ ಹಿರಿಯರ, ಸಾರ್ವಜನಿಕರ, ಶಾಲಾ ಕಾಲೇಜುಗಳ ಬೆಂಬಲ ಹೇಗಿತ್ತು? ಸಿಕ್ಕಿದೆಯಾ? ನನಗೆ ತುಂಬ ಬೆಂಬಲ ಸಿಕ್ಕಿದೆ. ನಮ್ಮ ಶ್ರೀನಿವಾಸ ಕಾಲೇಜ್ನ ನನ್ನ ಡಿಪಾರ್ಟ್ಮೆಂಟಿನ HODಗಳಾಗಿರ್ಬೋದು, ನನ್ನ ಲೆಕ್ಚರರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ ಸರ್ ಆಗಿರಬಹುದು, ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನನ್ನನ್ನು ಯೂನಿವರ್ಸಿಟಿ ಲೆವೆಲ್, VTU ಯೂನಿವರ್ಸಿಟಿ ಲೆವೆಲ್ ಕಾಂಪಿಟಿಷನಿಗೆ ನನ್ನನ್ನು ಕಾಲೇಜಿಂದ ಕಳಿಸಿಕೊಟ್ಟಿದ್ದಾರೆ. ಅವರ ಒಂದು ಪ್ರೋತ್ಸಾಹ ಕೂಡ ನನಗೆ ತುಂಬ ಮುಖ್ಯವಾಗಿತ್ತು ಆ ಟೈಮಲ್ಲಿ. ಹಾಗೆ ನನಗೆ ಅದು ಸಿಕ್ಕಿದೆ. ಅವರಿಗೆಲ್ಲರಿಗೂ ನನ್ನ ಪ್ರಣಾಮಗಳು. ಭಾಳ ಸಂತೋಷ. ನನಗೆ ಒಂದು ಯೋಜನೆ ಇರುತ್ತೆ. ನಾನು ಯಾವಾಗಲೂ ಯಾವುದಾದ್ರು ಹೊಸ ಯೋಜನೆಯಿಂದ ಆಲೋಚನೆ ಮಾಡ್ತಿದ್ದೆ. ಈ ಭರತನಾಟ್ಯ ಎಂಬುದು ಈಗ ಇರ್ಬೋದು, ಗೊತ್ತಿಲ್ಲ ನನಗೆ, ಅದರನ್ನೇ ಶಿಕ್ಷಣ ಕೊಡ್ತಕ್ಕಂಥ ಒಂದು ಭಾಗವಾಗಿ, ಒಂದು ಡಿಗ್ರಿಯ ಒಂದು ಮೇಜರ್ ಸಬ್ಜೆಕ್ಟ್ ಆಗಿ ಈಗ ಇದೆಯೋ ಎಲ್ಲಿಯಾದರೂ, ಅಥವಾ ಅಂಥದ್ದು ಆಗಬೇಕೋ? ಏನು ಹೇಳ್ತೀನಿ? ಖಂಡಿತ ಇದೆ. ನಮ್ಮ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಇನ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಹೇಳಿ, ಅದರಲ್ಲಿ ಭರತನಾಟ್ಯ ಇರ್ಬೋದು, ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಸಂಗೀತ, ವಿವಿಧ ಕಲೆಗಳು. ಸಂತೋಷ. ಖಂಡಿತ ಇದೆ. ನಾನು ನನ್ನ ವಿದ್ವತ್ ಪರೀಕ್ಷೆ ಮುಗಿಸಿ ಚೆನ್ನೈಯ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರ ಇನ್ಸ್ಟಿಟ್ಯೂಷನಲ್ಲಿ ನಾನು
ಕರಣ ಪ್ರಕರಣಗಳು ಅಂತ ಹೇಳುವ ಟಾಪಿಕಲ್ಲಿ ನಾನು ನನ್ನ ಫರ್ದರ್ ಸ್ಟಡೀಸ್ ಮಾಡಿದೆ. ಈ ವರ್ಷ ನನ್ನ ಎಕ್ಸಾಮ್ ಮುಗಿತಷ್ಟೇ. ಅದು 3 ವರ್ಷದ ಒಂದು ಕೋರ್ಸ್ ಆಗಿತ್ತು. ಅದರಲ್ಲಿ ನಮ್ಮ ನಾಟ್ಯಶಾಸ್ತ್ರದಲ್ಲಿ ಹೇಳಿದಂತಹ 108 ಶಿವನ ಕರಣಗಳನ್ನು ಅವರು ಹೇಳಿಕೊಟ್ಟಿದ್ದಾರೆ. ನಾನು ದಕ್ಷಿಣ ಕನ್ನಡದಿಂದ ಅವರ ಇನ್ಸ್ಟಿಟ್ಯೂಷನಲ್ಲಿ ಕಲ್ತ ಒಂದು ಫಸ್ಟ್ ಡಾನ್ಸ್ ಹುಡುಗಿ ಅಂತ ಭಾಳ ಸಂತೋಷ, ಭಾಳ ಅಭಿನಂದನೆ. ಇನ್ನೊಮ್ಮೆ ಭಾಳ ಒಳ್ಳೆಯದು. ಈ ಎಲ್ಲ ನಿಮ್ಮ ಅನುಭವ ಕಥನವನ್ನು ಬರವಣಿಗೆ ರೂಪದಲ್ಲಿ ತಂದೆಯವರಿಗೆ ಭಾಳ ಅಭ್ಯಾಸ ಇದೆ, ಪುಸ್ತಕ ಬರೆಯುವುದೇ. ಆ ಅಭ್ಯಾಸ ಇದೆಯಾ ಬರ್ತದ್ದು? ನನಗೆ ಚಿಕ್ಕವಳಿರುವಾಗ ಇತ್ತು ಆಸಕ್ತಿ. ನಾನು ಕನ್ನಡದಲ್ಲಿ ಒಂದು ಕವನ ಸಂಕಲನ ಕೂಡ ನನ್ನದು ಬಿಡುಗಡೆ ಆಗಿತ್ತು, ಅಮ್ಮ ನನಗೂ ರೆಕ್ಕೆಗಳಿದ್ದಿದ್ದಾರೆ ಅಂತ. 2007 ಇರ್ಬೋದು. ನಾನು 8ನೇ ಕ್ಲಾಸಲ್ಲಿದ್ದೆ. ಉಡುಪಿಯ ಮಕ್ಕಳ ಸಾಹಿತ್ಯ ಸಂಗಮ ಅಂತ ಹೇಳೋ ಒಂದು ವೇದಿಕೆಯಲ್ಲಿ ನನ್ನ ಪುಸ್ತಕ ಬಿಡುಗಡೆ ಆಗಿತ್ತು. ಈಗ ಇನ್ನೊಮ್ಮೆ ಈ ಥರ ಏನಾದ್ರು ಅನುಭವ ಕಥನಗಳ ಪುಸ್ತಕ ರಚನೆಯ ಆಲೋಚನೆ ಏನಾದ್ರು ಇದೆಯಾ? ಸದ್ಯಕ್ಕಿಲ್ಲ. ಅದಾದ ನಂತರವೂ ನಾನು ಇಂಗ್ಲಿಷಲ್ಲಿ ಕವನ ಬರಿತಾ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಕನ್ನಡ ಇರ್ಬೋದು. ನಾವು ಕನ್ನಡ ಹೇಳ್ತಾ ಇಲ್ಲ. ಸದ್ಯಕ್ಕೆ ನನ್ನ ಬರವಣಿಗೆಗೆ ನಾನೊಂದು ಪೂರ್ಣ ವಿರಾಮ ಹಾಕಿದ್ದೇನೆ. ಅದನ್ನು ಮುಂದೆ ತಕೊಂಡು ಹೋಗಬೇಕಾದ್ರೆ ನನಗೆ ಸ್ವಲ್ಪ ಸಮಯದ ಅಗತ್ಯತೆ, ಸಮಯ ಸ್ವಲ್ಪ ಆಲೋಚನೆ ಮಾಡಿ ನೋಡೋಣ. ಖಂಡಿತ. ಈಗ ಭರತನಾಟ್ಯ ನೀವು ಸಾಧನೆ ಮಾಡಿದ್ರಿ, ಅದು ಅಲ್ಲದೆ ಅಮ್ಮನಿಗೆ ಸಂಗೀತ ಗೊತ್ತುಂಟು. ಅದರ ಸಂಗೀತ ನಿಮಗೂ ಗೊತ್ತುಂಟ? ಸಂಗೀತ ಆಗಲಿ ಅಥವಾ ಇನ್ನಿತರ ಕ್ಷೇತ್ರ, ಚಿತ್ರ ಬಿಡಿಸುವುದಾಗಲಿ, ಮಣ್ಣಿನ ಎಂಥದ್ದು ಮೂರ್ತಿಗಳನ್ನು ಮಾಡೋದು, ಹೀಗೇನಾದರೂ ಬೇರೆ ಆಸಕ್ತಿಯ ಕ್ಷೇತ್ರ ಯಾವುದು? ಕ್ರೀಡೆ ಆಗಿರ್ಬೋದು, ಯಾವುದಿರ್ಬೋದು? ನನಗೆ ಆಸಕ್ತಿಯ ಕ್ಷೇತ್ರ ಅಂದರೆ ಸಂಗೀತ ಕಲ್ತಿದ್ದೇನೆ ನಾನು. ಭರತನಾಟ್ಯ ಅಥವಾ ಯಾವುದೇ ಒಂದು ಶಾಸ್ತ್ರೀಯ ನೃತ್ಯ ಕಲಿಬೇಕಾದ್ರೆ ಸಂಗೀತ ಅನ್ನೋದು ಒಂದು ತುಂಬ ಮಹತ್ವವಾದ ಅಗತ್ಯವೂ ಸಹ ಗೊತ್ತಿದ್ರೆ ಬಹಳ ಒಳ್ಳೆಯದು. ಖಂಡಿತ. ನಾನು ಸಂಗೀತ ಕಲ್ತಿದ್ದೇನೆ. ನಾನು ಹಾಡುವುದಿಲ್ಲ, ನನಗೆ ಆ ಹಾಡು ಒಂದು ಕಾನ್ಫಿಡೆನ್ಸ್ ಇಲ್ಲ. ಭರತನಾಟ್ಯದಲ್ಲಿರುವಷ್ಟು ಒಂದು ಕಾನ್ಫಿಡೆನ್ಸ್ ನನಗೆ ನನ್ನ ಸಂಗೀತ ಅಭ್ಯಾಸದ ಮೇಲಿಲ್ಲ. ಆದರೆ ಸಂಗೀತ ಕೇಳ್ತೇನೆ, ಕೇಳುವ ಆಸಕ್ತಿ ಇದೆ. ಹಾಗೆ ಆ ಒಂದು ಆಸಕ್ತಿ ಈಗಲೂ ಸಹ ಇದೆ. ಹಾಡುವುದಿಲ್ಲ ಅಂತ ಹೇಳೋದೊಂದು ಬಿಟ್ಟರೆ ಸಂಗೀತ ಕೇಳೋದಾಗಿರ್ಬೋದು, ರಾಗಗಳನ್ನು ಅನುಭವಿಸೋದಾಗ್ಬೋದು, ಅಂಥದ್ದೆಲ್ಲ ಈಗಲೂ ಸಹ ಮಾಡ್ತಾ ಇರ್ತೇನೆ. ಖಂಡಿತ. ಹಾಗಾದರೆ ನಾನೀಗ ಬರ್ತಾ ಇರೋದಲ್ಲ, ಇನ್ನೊಂದು 2 ಪ್ರಶ್ನೆಗಳಲ್ಲಿ ನಾವು ಮುಕ್ತಾಯಕ್ಕೆ ಬರ್ತಾ ಇದ್ದೇನೆ. ಏನಪ್ಪ ಅಂದರೆ, ತಂದೆಯವರೊಂದು ಒಳ್ಳೆಯ ಕೆಲಸ ಮಾಡಿದರು, ಆಗಲೇ ನನಗೆ ಗೊತ್ತಾಯ್ತದು. ಏನು? ಈಗಲೇ ರಂಗ ಪ್ರವೇಶ ಮಾಡುವುದು ಬೇಡ. ಏನಾಗುತ್ತೆ ಅಂದರೆ, ಆಗಲೇ ರಂಗ ಪ್ರವೇಶ ಮಾಡಿದರೆ ಒಂಥರ ಮೈಯಲ್ಲಿ ಏನೋ ಒಂದು ಉಬ್ಬಿಯೋಗಿ ನಾನು ಸರ್ವ ಕಲಾವಿದೆ ಆದೆ ಅಥವಾ ಕಲಾವಿದನಾದೆ ಅಂತಕ್ಕಂಥದ್ದು ಎಲ್ಲಿಯಾದರೂ ಹುಟ್ಟಿದರೆ ಅದು ಮುಂದಕ್ಕೆ ಅಭಿವೃದ್ಧಿ ಆಗೋದಿಲ್ಲ. ಆದ್ದರಿಂದ ಈಗ ಪ್ರದರ್ಶನ ಬೇಡ ಹೇಳಿದ್ರು ಅಲ್ವಾ? ಈಗ ಎಷ್ಟೋ ಕಡೆ ಹಾಗೆ ಆಗ್ತಾ ಇದೆ. ಇದು ನಮ್ಮ ಗಮನಕ್ಕೆ ಬರ್ತಾ ಇದೆ. 4 ಅಕ್ಷರಗಳ ಎಂಥದ್ದು ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳಿದ್ದಾರೆ, ಕೈಯಲ್ಲಿ ಟಾಪಿ ಹಿಡಿದವ ಮೇಸ್ತ್ರಿ, ಹಾಗೆ ಗೆಜ್ಜೆ ಕಟ್ಟಿದವ ನೃತ್ಯಗಾರ ಆಗಬಾರ್ದು. ಅಂಥದ್ದು ಆಗ್ತದೆ ಅಂತ ಎಲ್ಲೋ ಕೇಳಿದ ಅಂಥ ಅನುಭವ ಇದ್ದರೆ ನೀವು ಏನು ಹೇಳಿ ಬಯಸ್ತೀರ ಅವರಿಗೆಲ್ಲ? ಖಂಡಿತ ಆಗ್ತದೆ. ನನ್ನ ಒಂದು ಅಭಿಪ್ರಾಯ ಹೇಳುವಂತಹ ವೇದಿಕೆ ಅಲ್ಲ ಇದು. ಅಲ್ಲ, ನಮ್ಮ ಸ್ವ ಅನುಭವದಲ್ಲಿ ನಾವು ಯಾರಿಗೂ ಹೇಳುವುದಲ್ಲ, ಹೇಗಿರಬೇಕು, ಯಾವ ರೀತಿ. ನಮಗಿಂತ ಸಣ್ಣ ಮಕ್ಕಳಿದ್ದಾರೆ, ನಾವು ದೊಡ್ಡವರಿಗೆ ಹೇಳಿದ್ರೆ, ನಮಗಿಂತ ಚಿಕ್ಕ ಮಕ್ಕಳಿದ್ದಾರೆ, ಅವರಿಗೂ ಅವರ ಪೇರೆಂಟ್ಸಿಗೂ ಸ್ವಲ್ಪ ಮಾಹಿತಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ ನೀವು ಸ್ವತಃ ಅನುಭವಿಸಿದಾಗ ನೀವೇನು ಹೇಳ್ತೀರಾ? ನನ್ನ ಪ್ರಕಾರ ಒಂದು ರಂಗಪ್ರವೇಶ ಅಥವಾ ಅರಂಗೇಟ್ರ ಮಾಡಬೇಕಾದ್ರೆ ಆ ಒಂದು ನರ್ತಕಿಗೆ ಪ್ರೌಢತೆ ಬಂದಿರಬೇಕು. ಆ ಪ್ರೌಢತೆ ಇಲ್ಲದಿದ್ದರೆ ಆ ಮಾರ್ಗಂ ಅಲ್ಲಿ ಬರುವಂತಹ ನೃತ್ಯ ಬಂಧಗಳು, ಆ ಕಾಂಪೋಸಿಷನ್ಸ್ ಏನಿದೆ ಅದಕ್ಕೆ ನಮಗೆ ಒಂದು ಜಸ್ಟಿಸ್ ಕೊಡುದು ಅಂತ ಹೇಳ್ತಾರೆ. ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಈಗ ಎಷ್ಟೋ ಚಿಕ್ಕ ಮಕ್ಕಳು ಆ ಹಂತಕ್ಕೆ ಬೆಳೆದಿದ್ದಾರೆ. ಸೊ ಅಂಥವರು ಮಾಡುದಿದ್ರೆ ಅವರು ಮತ್ತೆ ಮುಂದೆ ಆ ಕಲೆಯನ್ನು ತಗೊಂಡು ಹೋಗ್ತಾರೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಇದ್ದರೆ ಖಂಡಿತ ರಂಗಪ್ರವೇಶ ಅರಂಗೇಟ್ರ ಮಾಡೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಆದರೆ ನನ್ನ ತಂದೆ ತಾಯಿ ಹೇಳಿದ ಪ್ರಕಾರ ಒಂದು ಚಿಕ್ಕ ಮಗುವಿಗೆ ರಂಗಪ್ರವೇಶ ಮಾಡಿಸಿ ತುಂಬ ಹೊಗಳಿ ಒಂದು ಸ್ಥಾನಕ್ಕೆ ತಂದಿಟ್ರೆ ಖಂಡಿತ ಆ ಒಂದು ಶಿಕ್ಷಣ ಬೆಳವಣಿಗೆ ಕುಂಠಿತ ಆಗ್ತದೆ. ಹೌದು, ಅದರ 2 ಮಾತಿಲ್ಲ. ಹೌದು ಅಲ್ವೇ? ಹಾಗಾಗದಿರಲಿ ಪೋಷಕರೇ, ಇದು ಸ್ವಾನುಭವವೂ ಹೌದು. ಆ ಥರ ನೀವು ನನ್ನ ಮಗುವನ್ನು ಮೇಲೆ ತರಬೇಕು ಅಂತ ಅರ್ಧಂಬರ್ಧ ಕಲಿತು ಕೊಂಡೋಗಬೇಡಿ, ಪರಿಪೂರ್ಣತೆ ಇರಲಿ ಅನ್ನೋಂಥ ಒಂದು ಆಶಯ ಇವರಲ್ಲಿ ಇದೆ. ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಈಗ ಭರತನಾಟ್ಯದಲ್ಲಿ ನಿನಗೆ ಹೆಚ್ಚು ಪ್ರಾವೀಣ್ಯತೆ ಆಗಿರುವ, ಆಸಕ್ತಿ ಇರುವ ವಿಭಾಗ, ಅಂದರೆ ವಿಭಾಗಗಳು ತುಂಬ ಇವೆ ಅದರಲ್ಲಿ. ಹೌದು, ಖಂಡಿತ. ಶಿಕ್ಷಣ ಅಂದರೆ ನಿರಂತರ ಕಲ್ತಾಯ್ತು ಅಂತ ಆಗಲಿಕ್ಕಿಲ್ಲಲ್ಲ, ಇನ್ನು ಕಲೀಲಿಕ್ಕೆ ಉಂಟಲ್ಲ. ಹಾಗಾದರೆ ನಿನಗೆ ಪರಿಣಾಮ ಯಾವುದರಲ್ಲಿ ಅಂತ ಅನ್ನಿಸಿದೆ? ನನಗೆ
ಈಗ ಭರತನಾಟ್ಯದಲ್ಲಿ ನನಗೆ ತುಂಬ ಪರಿಣತಿ ಇರುವಂತಹ ಒಂದು ಸೆಗ್ಮೆಂಟ್ ಅಂತ ಹೇಳಿ ನಾನು ಹೇಳುವುದಿಲ್ಲ, ಆದರೆ ಆಸಕ್ತಿ ಇರುವಂತಹ ಸೆಗ್ಮೆಂಟ್ ನನಗೆ ಕರ್ಣಗಳಲ್ಲಿ ತುಂಬ ಆಸಕ್ತಿ. ಅದರಿಂದಲೇ ನಾನು ಒಂದು ಹೃದಯದಿಂದ ಬಯಸಿ ನನಗೆ ಕರ್ಣ ಕಲಿಬೇಕು ಅಂತ ಹೇಳಿ ನಾನು ಗುರುಗಳಾದ ಡಾಕ್ಟರ್ ಪದ್ಮ ಸುಬ್ರಹ್ಮಣ್ಯಂ ಅವರ ಹತ್ರ ನನಗೆ ಕರ್ಣ ಕಲೀಲಿಕ್ಕೆ ಸಿಕ್ಕಿದೆ. ನಾನು ಅದರಲ್ಲಿ ಒಂದು ಅದು ಮತ್ತು ಯೋಗಾಭ್ಯಾಸ ಇದನ್ನು ಎರಡರನ್ನು ಒಂದು ಒರ್ಮೈಸಿ ಒಂದು ಹೇಗೆ ಬೆಳಿಬಹುದು ಅನ್ನುವ ಒಂದು ಆಸಕ್ತಿ ಇದೆ ನನಗೆ. ಅದರಲ್ಲಿ ಸ್ವಲ್ಪ ಮುಂದೆ ಹೋಗುವ ಪ್ಲ್ಯಾನ್ಸ್ ಇದೆ. ಹಾಗೆ ಭಾಳ ಸಂತೋಷ. ಕೊನೆಯದಾಗಿ ಏನು ಹೇಳಿ ಬಯಸ್ತೀರ? ಕೊನೆಯದಾಗಿ ನಿಮಗೇನಾದ್ರು ಉಳಿದಿದ್ರೆ ನಿಮಗೆ ಏನು ಹೇಳಬೇಕು ಅನಿಸುತ್ತೆ ಹೇಳಿಬಿಡಿ. ನನ್ನ ಗುರುಗಳಿಗೆ, ನನ್ನ ತಂದೆ ತಾಯರಿಗೆ, ನನ್ನ ಅಕ್ಕನಿಗೆ ಮತ್ತು ನನಗೆ ಪ್ರೋತ್ಸಾಹ ಕೊಟ್ಟಂತಹ ಇತರ ಕಲಾವಿದರಿಗೆ ನನ್ನ ಹೃತ್ಪೂರ್ವಕವಾದ ಒಂದು ಧನ್ಯವಾದ. ನಾನು ಇಲ್ಲಿ ತನಕ ಒಂದು ಬಂದಿದ್ದೇನೆ. ಈಗ ಸಹ ನನಗೆ ಭರತನಾಟ್ಯದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ನನಗೆ ಮಾಡಲಿಕ್ಕೆ ಆಗತ್ತೆ ಅನ್ನೋ ಒಂದು ಸ್ವಾಭಿಮಾನ, ಹೌದು, ಆತ್ಮವಿಶ್ವಾಸವನ್ನು ಹುಟ್ಟಿಸಿ ನನ್ನನ್ನು ಇಲ್ಲಿ ತನಕ ಬೆಳೆಸಿದ್ದಾರೆ. ನನ್ನ ಬೆಳೆಸಿದ ಎಲ್ಲರಿಗೂ ಖಂಡಿತ ನನ್ನ ಇಲ್ಲಿ ತನಕ ನನ್ನ ಕಾರ್ಯಕ್ರಮಗಳನ್ನು ನೋಡಿದ ಪ್ರೇಕ್ಷಕರಿಗೂ ಸಹ ಎಲ್ಲರಿಗೂ ನನ್ನ ಒಂದು ತುಂಬ ಹೃದಯದ ಧನ್ಯವಾದಗಳು. ಭಾಳ ಒಳ್ಳೆಯದು. ತುಂಬ ಸಮಯ ಸಹ ತುಂಬ ಅವಧಿ ಆಯ್ತು ಈಗ ಅಲ್ವಾ? ತುಂಬ ಹೊತ್ತಿನಿಂದ ನಾವು ಆಯನಾ ಪೆರ್ಲಾ ಅವರಲ್ಲಿ ತುಂಬ ವಿಚಾರಗಳನ್ನು ನಾವು ಈಗಾಗಲೇ ಮಾತುಕತೆ ತಂದಿದ್ದೇವೆ. ಇದು ಇನ್ನೊಬ್ಬರಿಗೂ ಪ್ರೇರಣೆ ಆಗಲಿ, ಅರ್ಥದಲ್ಲಿ ಅಲ್ಲ, ಎಲ್ಲರೂ ಪರಿಪೂರ್ಣತೆಯನ್ನು ಹೊಂದಿ ಇವರ ಹಾಗೆ ಭರತನಾಟ್ಯ ಪ್ರದರ್ಶನ ಮಾಡುವಂತಾಗಲಿ ಎಂಬಂಥ ಆಶಯದೊಂದಿಗೆ ಇವತ್ತಿನ ವಿಶೇಷ ಅತಿಥಿಗಳಾಗಿ ಬಂದು ನಮ್ಮೊಂದಿಗೆ ಇಷ್ಟು ಸಮಯ ಕಳೆದದ್ದ ಆಯನಾ ಪೆರ್ಲಾ ಅವರಿಗೆ ನಮ್ಮ ವಾಹಿನಿ ಪರವಾಗಿ ವಂದನೆಗಳು. ನಮಸ್ಕಾರ. ನಮಸ್ಕಾರ. ನನಗೆ ಈ ಒಂದು ಅವಕಾಶ ಕೊಟ್ಟಿರುವಂತಹ ನಿಮ್ಮ ವಾಹಿನಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು.